ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮ್ಯಾಂಡೇಟ್ ಅನ್ನು ಪಡ್ಕೊಂಡಂತಹ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಶಾಸಕರ ಆ ಸಭೆಯಲ್ಲಿ ಸರ್ವಾನುಮತದಿಂದ ಡಿ.ಕೆ. ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಕಂಗೊಳಿಸಲಿದ್ದಾರೆ. ಸವಾಲುಗಳು ಅಪಾರ. ಆ ಸವಾಲುಗಳನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥ ಪ್ರಶ್ನೆಯೊಂದಿಗೆ ಇವತ್ತಿನ ಜಿ ಸಂವಾದದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ರಾಜ್ಯ ರಾಜಕೀಯದಲ್ಲಿ ಡಿ.ಕೆ. ಶಿವಕುಮಾರ್ ಶಕೆ ಆರಂಭ ಆಗಿದೆ. ಹೌದು, ಯಾಕಂತ ಹೇಳಿದ್ರೆ ಸಚಿವರಾಗಿ ಈಗಾಗಲೇ ಹಲವಾರು ಖಾತೆಗಳನ್ನು ನಿಭಾಯಿಸಿ ಕೆಪಿಸಿಸಿ ಅಧ್ಯಕ್ಷರಾಗಿ ಟ್ರಬಲ್ ಶೂಟರ್, ಕನಕಪುರ ಬಂಡೆ, ಈ ರೀತಿ ಹಲವಾರು ಹೆಸರುಗಳನ್ನು ಪಡ್ಕೊಂಡು ಮುಖ್ಯಮಂತ್ರಿಗಾದಿಗಾಗಿ ಹಲವಾರು ಪ್ರಯತ್ನಗಳನ್ನು ಮಾಡಿದಂತಹ ಡಿ.ಕೆ. ಶಿವಕುಮಾರ್ ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹಲವಾರು ಸಂಚಲನಗಳನ್ನು ಕಳೆದ 3 ವರ್ಷಗಳಲ್ಲಿ ನಾವು ಗಮನಿಸಿದ್ದೇವೆ. ಸಿಎಲ್ಪಿ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಸಿಎಲ್ಪಿ ನಾಯಕ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಹೆಸರನ್ನ ಸಿದ್ದರಾಮಯ್ಯನವರು ಮಂಡಿಸ್ತಾರೆ. ದ ಪ್ರೋಸೆಸ್. ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಡಾಕ್ಟರ್ ಜಿ. ಪರಮೇಶ್ವರ್ ಅನುಮೋದಿಸ್ತಾರೆ. ಡಿ.ಕೆ. ಶಿವಕುಮಾರ್ ಹೆಸರಿಗೆ ಎಲ್ಲಾ ಶಾಸಕರು ಈ ಸಂದರ್ಭದಲ್ಲಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಹಾಗಾದ್ರೆ ಪ್ರಮಾಣ ವಚನ ಯಾವಾಗ? ಬುಧವಾರ ಅನ್ನೋದು ಸದ್ಯಕ್ಕೆ ನಿಗದಿಯಾಗಿರುವಂತಹ ದಿನ. ಈ ಮಧ್ಯ ಜೋರಾಗಿದೆ ಸಚಿವ ಸ್ಥಾನಕ್ಕಾಗಿ ಲಾಬಿ. ಡಿ.ಕೆ. ಶಿವಕುಮಾರ್ಗೆ ಸಚಿವರ ಆಯ್ಕೆಯ ಸವಾಲಿದೆ. ಕುತೂಹಲ ಮೂಡಿಸಿದೆ ಡಿ.ಕೆ. ಶಿವಕುಮಾರ್ ಅವರ ಆ ಸಂಪುಟ. ಸಿದ್ದರಾಮಯ್ಯ ಬೆಂಬಲಿತ ಶಾಸಕರ ಪೈಕಿ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಯಾರು ಸ್ಥಾನವನ್ನ ಪಡೆದುಕೊಳ್ತಾರೆ ಎನ್ನುವಂತಹ ಕುತೂಹಲ ಇದೆ. ರಾಜಕೀಯಕ್ಕೆ ಯಾರೇ ಪದಾರ್ಪಣೆ ಮಾಡಿದ್ರೂ ಕೂಡ ಹಂತ ಹಂತವಾಗಿ ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸುವುದು ತೀರಾ ಸಹಜ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಹಂತ ಹಂತದ ಬೆಳವಣಿಗೆ ಇದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗುವುದಿಲ್ಲ. ಇನ್ನೇನಿದ್ರು ಆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಆದ ನಾನು ಅಂತ ಹೇಳೋದೊಂದೇ ಬಾಕಿ ಇರುವಂಥದ್ದು. ಡಿ.ಕೆ. ಶಿವಕುಮಾರ್, ಡಿ.ಕೆ.ಶಿ, ಡಿ.ಕೆ. ಕನಕಪುರ ಬಂಡೆ, ಟ್ರಬಲ್ ಶೂಟರ್, ಹೀಗೆ ಹಲವಾರು ಹೆಸರುಗಳಿಂದ ಚಿರಪರಿಚಿತರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಎಲ್ಲ ಉಪನಾಮಗಳನ್ನು ಬಹಳ ಹೆಮ್ಮೆಯಿಂದಲೇ ಸ್ವೀಕಾರ ಮಾಡಿದ್ದಾರೆ. ನಾಯಕತ್ವದ ಗುಣ ಅವರಲ್ಲಿದೆ. ಉಚಿತವಲ್ಲದನ್ನು ಪ್ರಶ್ನಿಸುವ ಧೈರ್ಯ ಅವರಲ್ಲಿದೆ. ನೊಂದವರಿಗೆ ಮಿಡಿಯುವಂತಹ ಗುಣಗಳಿದ್ದಾವೆ. ಜೊತೆಗೆ ಸಿದ್ದರಾಮಯ್ಯನವರು ಬಲವಾಗಿ ಅವರ ಜೊತೆ ನಿಂತುಕೊಂಡಿದ್ದಾರೆ. ಅವರ ಜೊತೆ ಕೆಲಸ ಮಾಡಿದಂತಹ ಅನುಭವ ಇದೆ. ಕಾಂಗ್ರೆಸ್ಗೆ ಸುಮಾರು 40 ವರ್ಷಗಳಿಂದ ದುಡಿದಿರುವಂತಹ ಅನುಭವ ಇದೆ. ಈ ಅನುಭವವನ್ನು ಯಾವ ರೀತಿ ಮುಂದಿನ 2 ವರ್ಷಗಳಲ್ಲಿ ಧಾರೆ ಎರಿತಾರೆ, ಕರ್ನಾಟಕವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಇದೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳ್ಕೊಂಡಿರುವಂಥದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಆರಂಭಿಕ ರಾಜಕೀಯ ಜೀವನವನ್ನು ನೋಡೋದಾದರೆ ಇದು ನಿನ್ನೆ ಮೊನ್ನೆದಲ್ಲ. 18ನೇ ವಯಸ್ಸಿನಲ್ಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ವಿಭಾಗ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಸೇರ್ಪಡೆಗೊಂಡು ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಂಡವರು ಡಿ.ಕೆ. ಶಿವಕುಮಾರ್. ವ್ಯಾಸಂಗ ಮಾಡ್ತಾ ಇದ್ದಾಗಲೇ ಯುವ ಕಾಂಗ್ರೆಸ್ಗೆ ಸೇರಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಂತಹ ಅನುಭವ. ಕನಕಪುರದ ಗ್ರಾಮೀಣ ಭಾಗಗಳಲ್ಲಿ ಉಚಿತ ವೈದ್ಯಕೀಯ ಶಿಬಿರ, ರಕ್ತದಾನ ಶಿಬಿರ, ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಡಿ.ಕೆ. ಶಿವಕುಮಾರ್ ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಂಡರು. ಜೊತೆಗೆ ನೀವು ಗಮನಿಸಬಹುದು ಎಸ್.ಎಂ. ಕೃಷ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಒಡನಾಟವನ್ನು, ರಾಜಕೀಯ ಗುರುವಾಗಿ ಅವರನ್ನು ಪರಿಗಣಿಸ್ತಾರೆ ಡಿ.ಕೆ. ಶಿವಕುಮಾರ್. ಇದೆಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಅಂದರೆ ನಾನು ಏನು ಹೇಳೋದು ಅಂದರೆ ಈ 40 ವರ್ಷಗಳ ರಾಜಕೀಯ ಅನುಭವವನ್ನು ಒಂದು ಸುಪ್ರೀಂ ಪೊಸಿಷನ್ನಲ್ಲಿದ್ದಾಗ, ಘನತವೆತ್ತ ಸ್ಥಾನದಲ್ಲಿದ್ದಾಗ ಯಾವ ರೀತಿ ನಿಭಾಯಿಸ್ತಾರೆ ಅಂತ. ಜೊತೆಗೆ ಗುಣಗಳು ಕೂಡ ಬಹಳ ಮುಖ್ಯ ಆಗುತ್ತೆ.
ನಾಯಕತ್ವದ ಗುಣ ಏನೋ ಇದೆ, ಆದರೆ ಪ್ರತಿಯೊಬ್ಬರನ್ನ ಕೂಡ ಸಮಾನವಾಗಿ ತೆಗೆದುಕೊಂಡು ಸಂಪುಟದ ಸದಸ್ಯರ ಅಭಿಪ್ರಾಯಗಳನ್ನು, ಆ ರೀತಿ ನೀತಿಗಳನ್ನು ಸಮಚಿತ್ತದಿಂದ ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದಕ್ಕೆ ಒಂದು ಪರಿಪಕ್ವತೆ ಅನ್ನೋದು ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲ. ನೋಡಿ, 4 ಬಾರಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಹಂತದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿಯಾಗಿ ಕಂಗೊಳಿಸ್ತಾರೆ ಅನ್ನೋದಾದರೆ ಅದಕ್ಕೆ ಛಲದಂಕಮಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದೇನೇ ಜಟಾಪಟಿ ಇರಲಿ, ಡೆಫಿನೆಟ್ಲಿ ರಾಜಕೀಯ ಅಂದಾಗ ಏಳು ಬೀಳು, ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅವರೇ ಆಡಿರುವ ಕೆಲವೊಂದು ಮಾತುಗಳನ್ನು ಉಲ್ಲೇಖ ಮಾಡೋದಾದರೆ ನೀವು ಗಮನಿಸ್ಬೋದು. ವರ್ಡ್ ಈಸ್ ಅ ವರ್ಡ್ ಅಂತ ಹೇಳ್ತಾ ಇದ್ರು. ಕೆಲವೊಮ್ಮೆ ಪ್ರಯತ್ನಗಳು ಕೈ ಕೊಟ್ಟರೂ ಕೂಡ ಪ್ರಾರ್ಥನೆ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ರು. ಜೊತೆಗೆ ನಾವು ಮಾಡಿದಂತಹ ಸಾಧನೆಗಳು ಶಾಶ್ವತ, ಮಾಡಿದ ಕೆಲಸಗಳು ಶಾಶ್ವತ, ಈ ರೀತಿಯ ಟೀಕೆ ಟಿಪ್ಪಣಿಗಳು ಎಂದಿಗೂ ಕೂಡ ಸಾಯ್ತವೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಜೊತೆಗೆ ನೀವು ಗಮನಿಸಬಹುದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಅವರ ಬಾಯಲ್ಲೇ ಬಂದಿರುವಂತಹ ಹಲವಾರು ಪದಪ್ರಯೋಗಗಳು ಅಥವಾ ಅವರ ಮನದಾಳದ ಮಾತುಗಳನ್ನು ಈ ರೀತಿ ಹಂಚಿಕೊಂಡಿರುವುದು. ಸೊ ಹಾಗಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಅಂದರೆ ಮಾಡಿದಂತಹ ಕರ್ಮಕ್ಕೆ ಮಾ ಫಲೇಷು ಕದಾಚನ ಅಂದರೆ ಆ ರೀತಿಯ ಪ್ರತಿಫಲ ಲಭ್ಯವಾಗುತ್ತೆ ಅನ್ನೋದಾದರೆ, ಇವತ್ತು ಘನತೆವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನೋದಾದರೆ, ಅವರು 40 ವರ್ಷಗಳ ಕಾಲ ಸವೆಸಿದಂತಹ, ಅನುಭವಿಸಿದಂತಹ, ಅನುಭವ ಪಡೆದುಕೊಂಡಂತಹ ಆ ಎಲ್ಲ ಕರ್ಮಗಳಿಗೆ ಅಂದರೆ ಕೆಲಸಗಳಿಗೆ ಪ್ರತಿಫಲವಾಗಿ ಈ ಘನತೆವೆತ್ತ ಸ್ಥಾನ ಇದೆ. ಇಷ್ಟು ದಿವಸದ 40 ವರ್ಷದ ಜರ್ನಿಯೇ ಬೇರೆ, ಈಗಿನ ಜರ್ನಿಯೇ ಬೇರೆ. ಇದೊಂದು ದೊಡ್ಡ ಜವಾಬ್ದಾರಿ. ಇದು KPCCಯನ್ನು ನಡೆಸೋದಲ್ಲ, ಕರ್ನಾಟಕವನ್ನು ನಡೆಸೋದು. ಇದು KPCCಯಲ್ಲಿ ಆಗುವಂಥ ಗೊಂದಲಗಳನ್ನು ನಿಭಾಯಿಸೋದಲ್ಲ, ಕರ್ನಾಟಕವನ್ನು ನಿಭಾಯಿಸೋದು. ಇಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಯಾರೋ ಆರೋಪ ಮಾಡಿದ್ರು, ಯಾರೋ ಏನೋ ಮಾತಾಡಿದ್ರು ಅಂದಾಗ ಉತ್ತರ ಕೊಡುವಂತಹ ದಾಟಿಯೇ ಇದುವರೆಗೂ ಬೇರೆ ಇತ್ತು. ಇನ್ನು ಜನಸಾಮಾನ್ಯರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರು, ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಕೂಡ ಆ ಘನತೆವೆತ್ತ ಸ್ಥಾನದಲ್ಲಿದ್ದಾಗ ಘನತೆಯಿಂದಲೇ ನಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನವನ್ನು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ, ಬಹಳ ಕುತೂಹಲ ಇದೆ. ಡೆಫಿನೆಟ್ಲಿ ವಿಶೇಷವಾಗಿ ಈ ಬಾರಿ ಅಂತ ನಾನು ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ, ಈ 2023ರ ಸಂದರ್ಭದಲ್ಲಿ ಬಹಳ ದೊಡ್ಡ ಮ್ಯಾಂಡೇಟನ್ನು ಕಾಂಗ್ರೆಸ್ ಪಡೆದುಕೊಂಡಿತ್ತು. ಹಾಗಾಗಿ 3 ವರ್ಷದ ಸಿದ್ದರಾಮಯ್ಯನವರ ಆಡಳಿತ ನಂತರದ 2 ವರ್ಷಗಳ ಈ ಅವಧಿ ನೀವು ಗಮನಿಸಬಹುದು. ಸಿದ್ದರಾಮಯ್ಯನವರು ಅಂದಾಗ ಈಗಾಗಲೇ ಸಾಧನೆಗಳ ಸರ್ದಾರ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಟೀಕೆ ಟಿಪ್ಪಣಿಗಳಿರುತ್ತೆ, ಅದನ್ನೇ ಬೇಕಾದ ಸಮಯದಲ್ಲಿ ಮಾಡಿದ್ದೀವಿ. ಆದರೆ ಇವತ್ತು ಅಂದಾಗ ಈ ಸಿಚುವೇಶನ್ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗೋದಾದರೆ, ಅನ್ನರಾಮಯ್ಯ ಅಂತ ಕರೆಸ್ಕೊಂಡಿದ್ದಾರೆ. ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದಂತಹ ಖ್ಯಾತಿ ಅವರದ್ದು. ಸುದೀರ್ಘ ಆಡಳಿತದ ಅನುಭವವನ್ನು ಒಂದು ದಾಖಲೆಗಳನ್ನು ಮಾಡಿದಂತಹ ಸಿದ್ದರಾಮಯ್ಯನವರು ಇನ್ನೊಂದು ವಿಷಯಕ್ಕೆ ಮಾದರಿಯಾದರು. ನೋಡಿ, ಪಕ್ಷ ಅಂದಾಗ, ಒಪ್ಪಂದಗಳಾದಾಗ, ಮಾತು ಕೊಟ್ಟಾಗ ಅದನ್ನು ಹೀಗೂ ಕೂಡ ಉಳಿಸ್ಕೊಳ್ಬೋದು. ಯಾವುದೇ ರೀತಿಯ ಹೈಡ್ರಾಮಗಳನ್ನು ಮಾಡದೆ ಸಚಿವ ಸಂಪುಟದ ಸದಸ್ಯರನ್ನು ಆ ಸ್ಥಾನ, ಮುಖ್ಯಮಂತ್ರಿ ಅನ್ನುವಂತಹ ಸ್ಥಾನದ ಆಕಾಂಕ್ಷೆಯೇ ಜೊತೆಗಿದ್ದರೂ ಕೂಡ, ಅವರವ್ರ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಆ ಮನಸ್ಸನ್ನು, ಆ ವ್ಯಕ್ತಿಯನ್ನು ಕೂಡ ಜೊತೆಯಲ್ಲೇ ಇರಿಸ್ಕೊಂಡು ಅವರಿಗೂ ಕೂಡ ಸಮಾಧಾನ ಚಿತ್ತದಿಂದ ಖಂಡಿತ ನಿಮಗೂ ಕೂಡ ಅವಕಾಶ ಸಿಗಬಹುದು ಅಂತ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಸ್ವ ಇಚ್ಛೆಯಿಂದ ಈ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳುವಂಥ ಗಟ್ಟಿತನ ಸಿದ್ದರಾಮಯ್ಯನವರಿತ್ತು. ಅದೇ ರೀತಿಯ ಗಟ್ಟಿತನವನ್ನು ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂಡ ಜನಪರವಾಗಿ ಜನರ ಹಿತವನ್ನು ಕಾಯುವಂಥ ದೃಷ್ಟಿಯಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುನ್ನೆಲೆಗೆ ತರುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯೋನ್ಮುಖರಾಗಬೇಕಾಗತ್ತೆ. ಆ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರದ್ದಾಗಿದೆ. ಇವತ್ತು ನೋಡಿ, ಸಚಿವ ಸಂಪುಟ ಸಭೆ ಅಂದ ಸಂದರ್ಭದಲ್ಲೂ ಕೂಡ ಡೆಫಿನೆಟ್ಲಿ ವಿಚ್ ಇಸ್ ಡಿಸೈಡೆಡ್ ಅಂದರೆ ಇವೆಲ್ಲವೂ ಕೂಡ ನಿರ್ಧಾರಿತವೇ ಆಗಿದ್ದರೂ ಕೂಡ ಶಾಸಕರೆಲ್ಲರೂ ಕೈ ಎತ್ತಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಅನ್ನುವಂಥ ಫೋಟೋಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಟ್ ಈ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಸ್ವತಃ ಡಿ ಕೆ ಶಿವಕುಮಾರ್ ಮಾಡಿದರು. ಆ ಎಲ್ಲ ಪ್ರಯತ್ನಗಳ ಫಲ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಕಂಗೊಳಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. AP ವಕ್ತಾರರು ರವೀಶ್ ದಾಸ್ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. BJP ವಕ್ತಾರರು ಸಿದ್ದನಗೌಡರಿದ್ದಾರೆ. ನಮಸ್ಕಾರ. ರೈಟ್, ಬಹಳ ದೊಡ್ಡ ಮ್ಯಾಂಡೇಟ್
ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಅವತ್ತಿನ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಅನ್ನುವಂಥ ಉತ್ತರ ಲಭ್ಯ ಆಗಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅಂತ ಹೇಳಿ ನೀವೆಲ್ಲರೂ ಕೂಡ ನಿರ್ಧಾರವನ್ನು ಮಾಡಿದ್ದೀರಿ. ಮುಂದಿನ ಆಡಳಿತದ ಬಗ್ಗೆ ಬಹಳ ಕುತೂಹಲ ಇದೆ. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇದ್ದೆ. ಅಷ್ಟು ಸುಲಭ ಅಲ್ಲ ಆ ಘನತೆಯುತ ಸ್ಥಾನವನ್ನು ಬಿಟ್ಕೊಡೋದು ಅನ್ನುವಂಥದ್ದು. ಆದರೂ ಕೂಡ ಸಮಚಿತ್ತದಿಂದ ಸುದ್ದಿಗೋಷ್ಠಿಯನ್ನು ಮಾಡಿ ನಾನು ಆ ಸ್ಥಾನವನ್ನು ಬಿಟ್ಕೊಡ್ತಾ ಇದ್ದೀನಿ ಸ್ವ ಇಚ್ಛೆಯಿಂದ. ಹೈಕಮಾಂಡ್ ಯಾರನ್ನು ನಿರ್ಧಾರ ಮಾಡುತ್ತೆ ಅವರೇ ಮುಂದುವರಿಲಿ ಅಂತ ಹೇಳುವ ಮೂಲಕ ದೇಶಕ್ಕೆ ಮಾದರಿಯಾದರು ಸಿದ್ದರಾಮಯ್ಯನವರು. ಈಗ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನವನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಮುಂದೆ ಕರ್ನಾಟಕವನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕುತೂಹಲ ಇದೆ. ನಿಮ್ಮ ಮಾತು ಕುಮಾರ್ ಅವರೇ. ಇವತ್ತು ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನ. ಯಾಕೆ ಅಂತಂದರೆ ಮಾನ್ಯ ಶ್ರೀ ಹಿರಿಯರಾದಂತಹ ಸಿದ್ದರಾಮಯ್ಯನವರು ಈಗ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ತನಕ ನಮಗೆ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಅವರೇ. ಹೌದು, ಹಂಗಾಮಿ ಮುಖ್ಯಮಂತ್ರಿಗಳು. ಒಂದು ಮೇರ ಬಹಳ ದುಃಖಕರ ವಿಷಯ. ನನ್ನ ಮೊನ್ನೆಯ ದಿನದ ಒಂದು ನೆನಪು ಏನು ಅಂತಂದರೆ, ನಾನು ತುಂಬ ಕಸಿವಿಸಿ ಆಗಿತ್ತು ನನ್ನ ಹೃದಯಕ್ಕೆ. ಮಾತುಗಳೇ ಹೊರಡಲಾರದೆ ಇರುವಂಥ ಪರಿಸ್ಥಿತಿ. ನಾನು ಒಂದು 35 ವರ್ಷಗಳು 1990ರಿಂದ ಒಂದು 35-36 ವರ್ಷಗಳು ಅವ್ರ ಜೊತೆ ಒಡನಾಟ ಇದ್ದಂಥದ್ದು. ಮಾನ್ಯ ಸಿದ್ದರಾಮಯ್ಯನವರಂಥ ರಾಜಕಾರಣಿ ವಿಭಿನ್ನ ವಿಚಾರಗಳನ್ನು ಅದನ್ನು ಜನತೆಗೆ ಮುಟ್ಟಿಸುವಂಥ ದಾಟಿ ಮತ್ತು ಧ್ವನಿ ಇಲ್ಲದವರ ಧ್ವನಿಯಾಗಿ ಕರ್ನಾಟಕದಲ್ಲಿ ಒಂದು ಅದ್ಭುತ ರಾಜಕಾರಣವನ್ನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತಹ ಮಾನ್ಯ ಸಿದ್ದರಾಮಯ್ಯನವರು ಆದರ್ಶಗಳಿಗೆ, ಮಾರ್ಗದರ್ಶನಕ್ಕೆ ಮತ್ತು ಬದ್ಧತೆಗೆ ಹೆಸರಾಗ್ಬಿಟ್ರಿ. ಈಗಾಗಲೇ ಯಾರಾದರೂ ಒಬ್ಬ ರಾಜಕಾರಣಿ ಭಾರತ ದೇಶದಲ್ಲಿ ಮಾದರಿಯನ್ನಾಗಿ ತೆಗೆದುಕೊಳ್ಬೇಕು ಅಂತಂದರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರನ್ನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ತ್ಯಾಗಮಯಿ ಸಿದ್ದರಾಮಯ್ಯ ಅನ್ನೋದು ಕೂಡ ನನಗೆ ಬಹಳ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ರಾಜಾಜಿನಗರದ ಶ್ರೀರಾಮ ಮಂದಿರ ಆಟದ ಮೈದಾನದಲ್ಲಿ ಕಳೆದ 16 ವರ್ಷಗಳಿಂದ ಬುದ್ಧನ ಬೆಳದಿಂಗಳ ರಾತ್ರಿ ಉತ್ಸವ ಅಂತೇಳಿ ಬುದ್ಧ ಪೌರ್ಣಿಮೆ ದಿನ ನಡೆಸ್ತೇವೆ. ಆ ಕಾರ್ಯಕ್ರಮದಲ್ಲಿ ಸದಾ ಅವರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬುದ್ಧನ ವಿಚಾರಧಾರೆಗಳನ್ನು ಬಹಳ ಬಲಿಷ್ಠವಾಗಿ ಹೇಳ್ತಾ ಇದ್ದಂಥ ಒಂದು ಮಾನವತೆಯ ತಾಯಿ ಹೃದಯ ಉಳ್ಳಂಥ ಸಿದ್ದರಾಮಯ್ಯನವರು ನಾನು ನಿಜವಾಗ್ಲೂ ಇವತ್ತು ನೆನಪು ಬರ್ತಾ ಇದೆ. ಅವರವರು ಒಂದೊಂದು ವರ್ಷವೂ ಬೆಳದಿಂಗಳಲ್ಲಿ ಮಾತನಾಡಿದ ಮಾತುಗಳು ನೋಡಿ. ಒಬ್ಬ ವ್ಯಕ್ತಿ ಅವ್ರ ಮಾತು ಪ್ರಾರಂಭ ಮಾಡಿದಾಗ ಮೊನ್ನೆ ನನ್ನ ಹೈಕಮಾಂಡ್ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿಯ ದಾರಿಯಲ್ಲಿ ನಡೆದವನು ನಾನು ಅಂತ ಮೊದಲ ಹೆಸರೇ ಬುದ್ಧ ಅಂತ. ಅದಕ್ಕೆ ನಾನು ತ್ಯಾಗಮಯಿ ಅಂತ ಹೇಳಿದ್ದು. ಬುದ್ಧ ಕೂಡ ತನ್ನ ಎಲ್ಲ ವಿಷಯಗಳನ್ನು ತೊರೆದು, ಅರಮನೆಯನ್ನೂ ತೊರೆದು ಈಚೆ ಹೋದಂಥವನು. ಅದರ ಮಾದರಿಯಾದಂಥವರು ಈಗ ಉತ್ತುಂಗದಲ್ಲಿದ್ದಂಥ, ಅಧಿಕಾರದಲ್ಲಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು ಯಾರೇ ಆಗಲಿ ಅಧಿಕಾರ ರಾಜಕಾರಣದಿಂದ ಹೊರಗಡೆ ನಡೀತಾರೆ ಅಂತಂದರೆ ಅದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದೆ ಇರುವಂಥದ್ದು. ವಚನ ಭ್ರಷ್ಟನಾಗಲಾರೆ ನಾನು ಅನ್ನುವ ಮಾತಿದೆಯಲ್ಲ, ಅದು ಇವರಿಗೆ ಸೂಕ್ತ ಅನಿಸುತ್ತೆ. ವಚನ ಭ್ರಷ್ಟತೆ ಮತ್ತು ವಚನ ಭ್ರಷ್ಟ ಅನ್ನುವ ಮಾತುಗಳನ್ನು ಹೇಳಿಸ್ಕೊಂಡಿದ್ದು ಕೂಡ ನಾವು ಹಿಂದೆ ರಾಜಕಾರಣ ಸಂದರ್ಭದಲ್ಲಿ ಕಂಡಿದ್ದೇವೆ. ಕೊಟ್ಟ ಮಾತಿನ ಮೇಲೆ ಬದ್ಧವಾಗಿ ನಿಲ್ಲುವಂಥ, ನುಡಿದಂತೆ ನಡೆಯುವ ವ್ಯಕ್ತಿತ್ವ ಸಿದ್ದರಾಮಯ್ಯನವರು. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ, ನಮ್ಮೆಲ್ಲರಿಗೂ ಮಾದರಿ. ಮತ್ತು ಮುಂದಿನ ಯುವ ರಾಜಕಾರಣಿಗಳಿಗೆ ಒಬ್ಬ ರಾಜಕಾರಣಿ ಹೇಗಿರಬೇಕು ಅನ್ನುವ ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ. ಅವರ ಎಲ್ಲ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಕಾಂಗ್ರೆಸ್ನವರು. ಆ ಜೊತೆಗೆ ಡಿ ಕೆ ಶಿವಕುಮಾರ್ ಸಮಯ ಆಯಿತು, ಮತ್ತೆ ನಾನು ಮಾತಾಡ್ತೀನಿ. ಆಯಿತು, ಓಕೆ. ರವೀಶ್ವರ, ನೀವು ಹೇಳಬೇಕು. ಆಯಿತು, ಸಿದ್ದರಾಮಯ್ಯನವ್ರ ಬಗ್ಗೆ ನೆನ್ನೂ ನಾವು ಮಾತಾಡಿದ್ವಿ, ಇವತ್ತು ಕೂಡ ಮಾತಾಡಿದೆ. ಲೆಟ್ ಅಸ್ ಕಮ್ ಟು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಂಗೊಳಿಸಲಿದ್ದಾರೆ. ಅಷ್ಟು ಸುಲಭ ಅಲ್ಲ, ಸವಾಲುಗಳು ಸಿಕ್ಕಾಪಟ್ಟೆ ಇದ್ದಾವೆ. ಏನು ಹೇಳ್ತೀರಿ ಮೇಡಮ್? ಪರಿವರ್ತನೆ ಜಗದ ನಿಯಮ.
ಯಾವಾಗಲೂ ಹಾಗೇನೆ ಹೊಸ ನೀರು ಹೋಗ್ತಾ ಇರುತ್ತೆ, ಹಳೆ ನೀರು ಹೋಗ್ತಾ ಇರುತ್ತೆ, ಹೊಸ ನೀರು ಬರ್ತಾನೆ ಇರ್ತದೆ. ಆದರೆ ಸಿದ್ದರಾಮಯ್ಯ ಅವರು ಹೆಂಗಂದರೆ ಅವ್ರ ವ್ಯಕ್ತಿತ್ವ ಯಾವಾಗಲೂ ಸದಾಕಾಲ ಜನರ ಮನಸ್ಸಲ್ಲಿ ಉಳ್ಕೊಳ್ಳೋ ಥರ ಅವ್ರ ಕೆಲಸ ಕಾರ್ಯಗಳು ಮಾಡಿ ಹೋಗಿದ್ದಾರೆ, ಸಾಕ್ಷಿ ಗುಡ್ಡಗಳು ಬಿಟ್ಟು ಹೋಗಿದ್ದಾರೆ. ಹೆಂಗಂದರೆ ಈಗ ನಾವು ಕುವೆಂಪು ಅವರು ಒಂದು ಬರೆದಿದ್ದಾರೆ ಸತ್ಯಹರಿಶ್ಚಂದ್ರ ನಾಟಕದಲ್ಲಿ, ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತ. ಅದಕ್ಕೆ ಇವರು ಸಾಕ್ಷಿ ಆಗಿದ್ದಾರೆ. ಅವ್ರ ಕೆಲಸ ಕಾರ್ಯ ಇಡೀ ಮಂತ್ರಿಮಂಡಲ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಎಲ್ಲರೂ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ನಾವು ಪಕ್ಷಾತೀತವಾಗಿ ಮಾತಾಡ್ಬೇಕಂದ್ರೆ ಅವ್ರನ್ನ ನಾವು ಮೆಚ್ಕೊಂಡ್ಲೇಬೇಕು, ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ಒಪ್ಕೊಂಡ್ಲೇಬೇಕು. ಸ್ಥಾನದಲ್ಲಿ ಇದ್ದವ್ರು ಅಳೋದು ಬೇರೆ, ಅವ್ರು ಸ್ವತಃ ಗಂಭೀರವಾಗಿದ್ದು ಉಳಿದವ್ರು ಅಳೋದು ಬೇರೆ. ಬೇರೆಯವ್ರು ಅಳೋದಕ್ಕೆ ಅದು ಅರ್ಥ ಇರ್ತದೆ. ಮತ್ತೆ ಎಲ್ಲ ಪಕ್ಷೇತರವಾಗಿ ಎಲ್ಲರೂ ಅವ್ರು ಹೋಗಿರೋದಕ್ಕೆ, ಅಂದರೆ ಅವ್ರ ಪಕ್ಷ ಅವ್ರ ಮುಖ್ಯಮಂತ್ರಿ ಸ್ಥಾನ ಇರಿಸಿರೋದಕ್ಕೆ ಸ್ವಲ್ಪ ಜನ ನೊಂದ್ಕೊಂಡಿದ್ದಾರೆ. ಹೆಂಗಾಗಿದೆ ಅಂದರೆ ಈಗ ರಾಜಕೀಯ ಪರಿಸ್ಥಿತಿ, ಹೋದ್ರೆ ಹೊಟ್ಟೆವರಿ ಇದ್ರೆ ಕಣ್ಣೂರಿ ಅನ್ನಂಗೆ ಆಗ್ಬಿಟ್ಟಿದೆ. ಇರುವಾಗ ಎಲ್ಲರೂ ನಿಂದನೆ ಮಾಡ್ತಾರೆ, ಅಧಿಕಾರ ಬಿಟ್ಟು ಹೋಗುವಾಗ ಇವಾಗ ಎಲ್ಲರೂ ಅವ್ರನ್ನ ಹೆಂಗೆ ಅಂದರೆ ಮರ್ಯಾದಾ ಪುರುಷೋತ್ತಮ ರಾಮ ಅನ್ನೋ ಥರ ಹೋಲಿಕೆ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮೇಲೆ ಏನೇ ಗುರುತರವಾದ ಆರೋಪ ಒಂದೇ ಒಂದು ಸೈಟಿಂದ ಬಿಟ್ಟರೆ ಬಿಕ್ಕಿದಂತೆ ಯಾವುದೇ ಆರೋಪಗಳಿಲ್ಲದೆ ಇರೋದ್ರಿಂದ ಭಾಗಶಃ ಎಲ್ಲರೂ ಅವ್ರನ್ನ ಒಪ್ಕೊಳ್ಳೇಬೇಕು. ಅವರ ತತ್ವ ಸಿದ್ಧಾಂತಕ್ಕೆ ಅವ್ರು ಬದ್ಧರಾಗಿ ಕೆಲಸ ಮಾಡಿದ್ದಾರೆ. ಅವರು ಆಹಿಂಸೆಗಳಿಗೆ ಬಲಿಯಾಗಿಲ್ಲ, ಅಧಿಕಾರ ದಾಹಿ ಅಲ್ಲ ಅಂತ ಅವರು ನಿರೂಪಿಸಿ ಹೋಗಿದ್ದಾರೆ. ಇವಾಗ ಮೊನ್ನೆ ಅವರು ಅಧಿಕಾರ ತ್ಯಾಗ ಮಾಡಿದಾಗ ಬರೋ ದಿನಗಳಲ್ಲಿ ಅಷ್ಟೇ ಶಿವಕುಮಾರ್ ಅವ್ರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿ, ಒಳ್ಳೆ ಕೆಲಸ ರಾಜ್ಯಕ್ಕೆ ಒಳ್ಳೇದಾಗಲಿ, ಅವರು ಯಾವುದೇ ಗಲಾಟೆ ಜಗಳ ಮಾಡ್ಕೊಳ್ಳದೆ ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಸೇರಿ ಕೆಲಸ ಮಾಡಲಿ ಅಂತ ನಾನು ಮೊದಲನೇ ರಿಯಾಕ್ಷನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮೇಡಮ್. ಖಂಡಿತ. ಡಿ ಕೆ ಶಿವಕುಮಾರ್ ಅವರ ಮುಂದಿನ ಕಾರ್ಯವೈಖರಿ ಬಗ್ಗೆ ನೋಡೋದಾದ್ರೆ, ಈಗ ನೋಡಿ, ಆ ನಾಯಕತ್ವದ ಗುಣ ಇರ್ಬೋದು, ಸಂಘಟನಾ ಚತುರತೆ ಇರ್ಬೋದು, ಇದನ್ನು ಒಂದು ಕಡೆಗಿಟ್ಟರೂ ಕೂಡ ನೀವು ಗಮನಿಸ್ಬೋದು, ಒಂದು ಖಾತೆ ನಿಭಾಯಿಸೋದು ಬೇಡ, 2-3 ಖಾತೆಗಳನ್ನು ನಿಭಾಯಿಸೋದು ಬೇರೆ, ರಾಜ್ಯವನ್ನು ತಗೊಂಡು ಹೋಗೋದಿದೆಯಲ್ಲ ಮೇಡಮ್, ಅದನ್ನು ತಗೊಂಡೋಗೋ ಶಕ್ತಿ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಯಾಕೆ ಅಂತಂದರೆ ಅವರು ಮೊನ್ನೆ ಬಂದು ಅಧಿಕಾರಕ್ಕೆ ಬಂದಿರೋರಲ್ಲ. ಬಂಗಾರಪ್ಪ ಅವ್ರ ಸಮಯದಲ್ಲಿ ಅವರು ಬಂದಿ ಕಾರ್ಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಭಾಗಶಃ 40 ವರ್ಷ ಅವರಿಗೆ ಅಧಿಕಾರ, ಬೇರೆ ಬೇರೆ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿರೋ ಅನುಭವ ಇದೆ. ಈಗ ಮೊನ್ನೆ ಘಟಾನುಘಟಿ ಸಿದ್ದರಾಮಯ್ಯ ಅವ್ರ ಜೊತೆ ಕೆಲಸ ಮಾಡಿರೋ 2-3 ವರ್ಷದ ಅನುಭವ ಇದೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಪಾರ್ಷಿಯಲಿ ಅವ್ರಿಗೆ ಆ ಅನುಭವ ಈಗ ಅನುಕೂಲ ಆಗುತ್ತೆ. ಬರೋ ದಿನಗಳಲ್ಲಿ ಅವರು ಸಶಕ್ತವಾಗಿ ರಾಜಕಾರಣ ಮಾಡಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾಡಲಿ ಅಂತಲೂ ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಆದರೆ ಇದು ಅಷ್ಟು ಸುಲಭದ ಹಾದಿ ಅಲ್ಲ, ಮುಳ್ಳಿನ ಹಾದಿ ಇರ್ತದೆ. ಯಾಕೆಂದರೆ ಈಗ ಇರೋದು ಉಳ್ಕೊಂಡಿರೋದು ಇನ್ನು ಒಂದೂವರೆ ವರ್ಷ ಇರುತ್ತೆ ಅಷ್ಟೇ ಅವ್ರಿಗೆ ಅಧಿಕಾರ ನಡೆಸೋಕ್ಕೆ. ಮಿಕ್ಕಿದ್ದು 1 ವರ್ಷ ಅವರು ಎಲೆಕ್ಷನ್ಗೆ ತಯಾರಾಗಬೇಕಾಗ್ತದೆ. ಆ 1 ವರ್ಷದ ಅವಧಿಯಲ್ಲಿ ಏನು ಬವಂಡರ್ ಮ್ಯಾಜಿಕ್ ಮಾಡ್ತಾರೆ ಅನ್ನೋದೇ ಈಗ ಇಂಪಾರ್ಟೆಂಟ್ ಆಗಿದೆ. ಮ್ಯಾಜಿಕ್ ಮಾಡಿದ್ರೆ ಅವರು ಬರೋ ದಿನಗಳಲ್ಲಿ ಇನ್ನೂ ಯಶಸ್ಸು ಆಗ್ಬೋದು. ಇಲ್ಲ ಅಂದರೆ ಅದೇ ರಾಗ, ಅದೇ ಹಾಡು, ಅದೇ ತಾಳ ಅನ್ನೋ ಥರ ಆಗಬಾರ್ದು. ಯಾಕೆಂದ್ರೆ ನಾಗೇಂದ್ರ ಅವ್ರು ನೋಡೋಣ, ಅದಕ್ಕೇನು ಹೇಳ್ತಾರೆ, ಮ್ಯಾಜಿಕ್ ನಾಟ್ ಎಕ್ಸ್ಪೆಕ್ಟೆಡ್. ಬಿಕಾಸ್ ಸದ್ಯ ಇರುವಂತಹ ರೈಟ್, ನಾಗೇಂದ್ರ ಅವರು ಮಾತಾಡ್ತೀನಿ ನೋಡಿ, CLP ಸಭೆಯಿಂದ ರೈಟ್ ನಾವೆಲ್ಲ ನಾಯಕರು ಕೂಡ ಹೊರಗೆ ಬಂದಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರು ಮಾತನಾಡಲಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ದೊಡ್ಡ ನಾಯಕರು ಏನು ಹೇಳ್ತಾರೆ ಎನ್ನುವಂಥ ಕುತೂಹಲ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ, KC ವೇಣುಗೋಪಾಲ್ ಇದ್ದಾರೆ. ಘನತವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ಹಂಗಾಮಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. CLP ಸಭೆಯಲ್ಲಿ ಸರ್ವಾನುಮತದಿಂದ, ಶಾಸಕರ ಒಮ್ಮತದಿಂದ ಕೈ ಎತ್ತಿ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೈ ಅಂತ ಹೇಳಿದ್ದಾರೆ, ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಒಪ್ಪಿಗೆ ಇದೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಏನು ಹೇಳ್ತಾರೆ ಅನ್ನೋದು ಬಹಳ ಕುತೂಹಲ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ನಮಸ್ಕಾರ. Namaskara. As you are aware that Siddaramaiah ji had resigned the Chief Ministership of Karnataka and Honorable Governor accepted his resignation. Sir, loudly, please. You please. Sir, silent. Okay. Friends, can I request you? Okay, sir. Continue. You will not. Why are you not keeping quiet? You only one bite. Now you are making noise. Yes.
Good evening, Namaskara. As you are aware that Siddaramaiah ji had resigned the Chief Ministership of Karnataka and the Governor of Karnataka accepted his resignation. In these circumstances, today, Legislative Party of Karnataka Congress met the meeting initially unanimously authorized Congress High Command to propose a leader for Karnataka Legislative Party. After that, we had discussed the matter with the Congress High Command. Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it. CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. Now he is going to the governor for taking claim as a chief minister and is going to take oath as a chief minister along with his team on third evening. I am very glad to say that everybody thought that this transition going to be a trouble for Congress party. Everybody anticipated that. Some of them, you people are also thought that big shake is going to happen in the Congress party. Ours is a family. Ours is a family, it's a great family. Everybody was behind Siddaramaiah ji. What Siddaramaiah ji is going to do? But with one word he replied, in his heart only Congress is there. The decision of the Congress High Command, the decision of the party is the decision of Siddaramaiah ji also. He proved it in a bigger way. This is the clear-cut Congress family's attitude. Today, Congress Legislative Party unanimously acknowledged the service of Siddaramaiah ji as a chief minister for the last 8 years. That resolution is moved by none other than D.K. Shivakumar. He moved a resolution congratulating Siddaramaiah ji for his excellent service as the chief minister of Karnataka. Certainly, this is the proud moment of the Congress party. Honorable Congress President Mallikarjuna Kharge ji and leader of opposition Rahul Gandhi ji and Sonia Gandhi ji are a guiding light for all of us. Under their guidance, smooth transition of power has been happened in Karnataka. Therefore, now onwards, under the leadership of D.K. Shivakumar, Congress is going to come back again with the support of Siddaramaiah ji. You take it from us, 2028, Congress is going to come back again in Karnataka with the support of all leaders. This is what I want to say. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕೆ.ಸಿ. ವೇಣುಗೋಪಾಲ್ ಮಾತಾಡಿದ್ರು.
CLP ಸಭೆಯಲ್ಲಿ ಏನಾಯಿತು ಅನ್ನೋದನ್ನು ಸ್ವತಃ ಪ್ರಸ್ತುತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಇದುವರೆಗಿನ ಆಡಳಿತ ವೈಖರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ, ನಾವೆಲ್ಲರೂ ಕೂಡ ಸರ್ವಾನುಮತದಿಂದ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಹೇಳಿದ್ರಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ ಅಂತೇಳಿ. ನೋ, ಇಟ್ ಈಸ್ ಲೈಕ್ ಅ ಫ್ಯಾಮಿಲಿ. ನಾವೆಲ್ಲರೂ ಕೂಡ ಕುಟುಂಬ ಅನ್ನುವಂಥ ಮನಸ್ಥಿತಿಯಲ್ಲಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಕೂಡ ಅದನ್ನು ನಿಭಾಯಿಸುವಂತಹ ಕುಟುಂಬ ನಮ್ಮದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಪ್ಪಿಗೆಯಿಂದ DK ಶಿವಕುಮಾರ್ ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿ ಆಯ್ಕೆ ಮಾಡಿದ್ದೇವೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಓಕೆ, JDS ವಕ್ತಾರರು ನಾಗೇಂದ್ರ ಅವರು ಹೇಳಬೇಕು, ಆ ಸ್ಥಾನ ಸಿಗುವವರೆಗೂ ಇರುವಂಥ ಬದ್ಧತೆ ಸಿಕ್ಕ ಮೇಲೂ ಕೂಡ ಇರಬೇಕಾಗತ್ತೆ. ಇವತ್ತು ಏನು ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಒಂದು ಶ್ರೇಷ್ಠ ನಾಯಕ ಅಂತ ಹೊರಹೊಮ್ಮಿದ್ರು. ಇವತ್ತು ಏನು ಅತಿ ಹೆಚ್ಚು ಮುಖ್ಯಮಂತ್ರಿಗಳಲ್ಲಿ ನಂಬರ್ 1 ಸ್ಥಾನದಾಗೆ ನಾನು ಕೂರ್ತಾರೆ ಅಂದರೆ ಅದು ಸಿದ್ದರಾಮಯ್ಯವರು ಅಂತ ಹೇಳ್ಬೋದು. ಯಾಕಂದರೆ ಸಿದ್ದರಾಮಯ್ಯವ್ರ ಆಡಳಿತ 8 ವರ್ಷ 17 ದಿನಗಳಾದರೆ ಅದಕ್ಕೆ 2ನೇ ಸ್ಥಾನಕ್ಕೆ ಬಂದು ದೇವರಾಜ ಅರಸು ಅವರು 7 ವರ್ಷದ 239 ದಿನಕ್ಕೆ ಕೂತ್ಕೊಂತಾರೆ. 3ನೇ ಸ್ಥಾನಕ್ಕೆ ಬಂದು ನಿಜಲಿಂಗಪ್ಪ ಅವರು 7 ವರ್ಷ 175 ದಿನಕ್ಕೆ ಕೂತ್ಕೊಂತಾರೆ. 4ನೇ ಸ್ಥಾನ ಬಂದರೆ ರಾಮಕೃಷ್ಣ ಹೆಗಡೆ ಅವರು 5 ವರ್ಷ 216 ದಿನ. ಅದೇ ರೀತಿ 5ನೇ ಸ್ಥಾನ ಬಂದರೆ BS ಯಡಿಯೂರಪ್ಪ ಅವರು 5 ವರ್ಷದ 82 ದಿನ ಕೂತ್ಕೊಂತಾರೆ. ಅಂದರೆ ಒಂದು 5 ಮುಖ್ಯಮಂತ್ರಿಗಳಲ್ಲಿ ಒಂದು ಶ್ರೇಷ್ಠ ಸ್ಥಾನ ಪಡೆದವರೆ ನಂಬರ್ 1 ಸ್ಥಾನದಲ್ಲಿ ಹೆಚ್ಚು ದಿನಗಳು ರಾಜಕಾರಣದಲ್ಲಿ ಉಳಿದವರು ಅಂದರೆ ಸಿದ್ದರಾಮಯ್ಯವರು. ಎಲ್ಲೋ ಒಂದು ಕಡೆ ಇವತ್ತು ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಸೂತ್ಕದ ಪಕ್ಷ ಆಗಿದ್ದ ಥರ ಕಾಣ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಸೂತ್ಕದ ಪಕ್ಷ ಆಗಿರೋ ಥರ ಕಾಣಿಸ್ತಿದೆ. JDS ಅಲ್ಲಿ ಸೂತಕದ ಛಾಯೆ ಅಂತ ನೋಡ್ತಾ ಅದೇ ಅದನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಮುಂದೆ ಸರ್ಕಾರ ಬಿದೋಗುತ್ತಲ್ಲ, ಪತನ ಆಗುತ್ತಲ್ಲ, ಅದನ್ನ ನೋಡ್ಬೇಕಾಗಿ ಬಂದಿದೆಯಲ್ಲ ಇವತ್ತು ನಮ್ಮ ಸರ್ಕಾರದಲ್ಲಿ. ಇವ್ರು ಹೇಳ್ತಾ ಇದ್ದಾರೆ ವಚನ ಭ್ರಷ್ಟನ ಅಂತ ಹೇಳ್ತಾ ಇದ್ದಾರಲ್ಲ. ವಚನ ಭ್ರಷ್ಟ ಇದು ಸ್ಟಾರ್ಟ್ ಆಗಿ ಕುರ್ಚಿ ಚರ್ಚೆ ಸ್ಟಾರ್ಟ್ ಆಗಿ ಇಲ್ಲಿಗೆ 3 ವರ್ಷಗಳಾಯಿತು. 2 ವರ್ಷದ ಕಮಿಟ್ಮೆಂಟ್ ಇದೆ, 2 ವರ್ಷದಲ್ಲಿ ಬಿಟ್ಕೊಂಡು 50-50 ಅಂತ ಮಾತಾಡಿದ್ರು. ಆದರೆ ಇವರು 1 ವರ್ಷದಿಂದ ಇದು ಸ್ಟಾರ್ಟ್ ಆಯ್ತಿದ್ದು ಈ ರೋದನೆ ರಾಜ್ಯದಲ್ಲಿ. ಈ ರೋದನೆ ಅಸ್ಸಾಂಗೆ ಹೋಗೋದು, ತಮಿಳ್ನಾಡಿಗೆ ಹೋಗೋದು, ಡೆಲ್ಲಿ ಬಾಗಿಲು ಕಾಯೋದು, ನಾನಾ ರಾಜ್ಯಗಳಲ್ಲಿ ಹೋಗಿ ರಾಹುಲ್ ಹಿಂದೆ ಸುತ್ತೋದು, ಮಲ್ಲಿಕಾರ್ಜುನ್ ಖರ್ಗೆ ಹೊತ್ತೋದ್ರೆ ರಾಹುಲ್ ಗಾಂಧಿ ಹತ್ರ ಹೋಗಿ, ರಾಹುಲ್ ಗಾಂಧಿ ಹತ್ರ ಪ್ರಿಯಾಂಕಾ ಗಾಂಧಿ ಹತ್ರ ಹೋಗ್ತಾ ಆಟ ಆಡಿಸ್ಬಿಟ್ಟು ಅಂದರೆ DK ಶಿವಕುಮಾರ್ ಅವ್ರನ್ನ ಆಟ ಆಡಿಸಿ ಕೊಟ್ಟಿದ್ದು ರೀತಿ ಯಾವ ರೀತಿ ಅಂತಂದರೆ, ಕೊನೆ ಪಕ್ಷ 1 CM ಆಚೆ ಹೋದರೆ 20 ಜನ CMನ ಉಳಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು 20 CM ಸಿದ್ದರಾಮಯ್ಯನ ಉಳಿಸ್ತಾ ಇದ್ದಾರೆ. ಇವತ್ತು ಇಷ್ಟು ದಿವಸ ಒಂದೇ CM ಇದು ಸಿದ್ದರಾಮಯ್ಯ ಅಂತಿದ್ರು. ಈಗ ಒಬ್ರು ಔಟ್ಪುಟ್ ಆದರೆ 20 CM ಹುಟ್ಟಾಕಿದ್ದಾರೆ. ಇವತ್ತು ಅವ್ರ ಪೋರ್ಟ್ಫೋಲಿಯೋ ಡಿಮ್ಯಾಂಡ್ಸ್ ಏನಿದೆ ಇವತ್ತು ರಾಜ್ಯದಲ್ಲಿ ಅಂದರೆ ಅವ್ರೇನು ತ್ಯಾಗಮಯಿ ಅಂತಂದರೆ ರಾಜೀನಾಮೆ ಕೊಟ್ಬಿಟ್ಟು ಸೈಲೆಂಟಾಗಿ ಹೋಗ್ಬಿಟ್ರಾ? ಇಮಿಡಿಯೇಟ್ ರಾಜೀನಾಮೆ ಕೊಡ್ತಾ ಇದ್ದಂಗೆ ಡೆಲ್ಲಿ ಪಯಣ ಮಾಡಿದ್ರು. ಡೆಲ್ಲಿ ಪಯಣ ಮಾಡಿ ಅವ್ರ ಕಂಡೀಷನ್ಸ್ ಏನು, ನಾನು ರೂಲ್ಸಲ್ಲಿ ನಡಿಬೇಕು, ನಾನು ಹೇಳ್ದಂಗೆ ಅಧಿಕಾರ ನಡಿಬೇಕು ಸರ್ಕಾರ ಇರೋವರೆಗೂ, ನಾನು ಕೇಳೋ ಪೋರ್ಟ್ಫೋಲಿಯೋಗಳೇ ಕೊಡಬೇಕು. 1 CMಗೆ ರಾಜೀನಾಮೆ ಕೊಟ್ಟಿದ್ದು, ಇನ್ನು 20 CMಗಳು ಆಡಳಿತ ಮಾಡಬೇಕು CM ಆಗಿ ಸಿದ್ದರಾಮಯ್ಯವರಾಗಿ. ಅದರಲ್ಲೂ ಕೇಳಿರೋ ಅಂತ ಪೋರ್ಟ್ಫೋಲಿಯೋ ಬಗ್ಗೆ ಎಲ್ಲ ಮಾತಾಡೋಕೆ ನಿಮಗೆ ನೈತಿಕತೆ ಇದೆಯಾ? ಕೊಟ್ಟು ಒಪ್ಪಂದನೆ ಉಳಿಸ್ಕೊಳ್ದಿರುವಂತಹ ವಾತಾವರಣ ಅಥವಾ ಅಂತಹ ಒಂದು ಸ್ಥಾನದಲ್ಲಿ ನೀವಿದ್ದಾಗ ಒಪ್ಪಂದಗಳ ಬಗ್ಗೆ, ಆ ವಿಚಾರಕ್ಕೆ ನಾವು ಏನು ವಚನ ಭ್ರಷ್ಟ ಆದ್ವಿ ಅಂತ ಹೇಳಿಕೆ ಜನ ಕೂಡ ನಮ್ಮನ್ನ ಸೈಡ್ ಲೈನ್ ಮಾಡಿ ಅವತ್ತು BJP ಸರ್ಕಾರ ಕೊಟ್ಟರು. ಇವತ್ತು ಇವರು ವಚನ ಭ್ರಷ್ಟ ಇಲ್ಲ ಅಂತ ಹೇಳಕ್ಕೆ ಯಾವ ನೈತಿಕತೆ ಇದೆ? ಇವತ್ತು 3 ವರ್ಷ ಜನ ಕತ್ಲೆಲಿದ್ದಾರೆ. ಇವತ್ತು ಬೆಲೆ ಏರಿಕೆ ಬೆಂಕಿಯಲ್ಲಿ ಸುಟ್ಟಿ ಒಂದೇ ಒಂದು ಅಭಿವೃದ್ಧಿಗಳಾಗಿಲ್ಲ. ಆಯ್ತು, ಇವತ್ತು DK ಶಿವಕುಮಾರ್ ಅವರು ಇಷ್ಟು ದಿವಸ ಅಧಿಕಾರದಲ್ಲಿ ಇರ್ಲಿಲ್ವಾ ರಾಜ್ಯದಲ್ಲಿ? ಅಂದ್ರೆ ಅವ್ರೇನು ತಟಸ್ಥ ಇದ್ವಾ? ಈಗಲೇ CM ಪೋಸ್ಟ್ಗೋಸ್ಕರ ಬಂದಿದ್ದಾರಾ? ಇವರು 4 ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ರಲ್ಲ ಬೆಂಗಳೂರು. ಇವರು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ಯಾವುದೇ ನೀರಾವರಿ ಇಲಾಖೆ, ಬೆಂಗಳೂರು ಅಭಿವೃದ್ಧಿ, DCM ಪೋಸ್ಟ್, KPCC ಅಧ್ಯಕ್ಷ ಪೋಸ್ಟ್, ಇಷ್ಟು ಪೋಸ್ಟ್ಗಳು ಇಟ್ಕೊಂಡಾಗ ಇದರಲ್ಲಿ ಎಲ್ಲೆಲ್ಲಿ ಯಾವ ಇಲಾಖೆ ನ್ಯಾಯ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಬೆಂಗಳೂರು ಅಭಿವೃದ್ಧಿನೇ ತಗೋಣ. ಇವತ್ತು ಸಿಲಿಕಾನ್ ಸಿಟಿ ರಸ್ತೆಗಳ ಪರಿಸ್ಥಿತಿ ಏನಾಗಿದೆ? ಗಾರ್ಡನ್ ಸಿಟಿ ಇವತ್ತೇನಾಗಿದೆ? ಗಬ್ಬಿನ ಆರ್ತಾ ಇದೆ, ಕಸದ ಸಿಟಿ ಆಗೋಗಿದೆ. ಇವತ್ತು ಒಳಚರಂಡಿ ವ್ಯವಸ್ಥೆ ಏನಾಗಿದೆ? ಇವತ್ತು ಮಕ್ಕಳು ಸತ್ತು ಮಳೆ ಬಂದರೆ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಮೋರಿಗಳಲ್ಲಿ, ಚರಂಡಿಗಳಲ್ಲಿ, ರಾಜಕಾಲುವೆಗಳಲ್ಲಿ, ಸಾವುಗಳಲ್ಲಿ ಜನ ಓಡಾಡ್ತಾ ಇದ್ದಾರೆ ಇವತ್ತು. ಮತ್ತು ಅದೇ ರೀತಿ ಸಾರಿಗೆ ಸಮಸ್ಯೆ ಏನಾಗಿದೆ ಇವತ್ತು ಬೆಂಗಳೂರಲ್ಲಿ? ಇವತ್ತು ಕೆಟ್ಟಿ ಬಸ್ಗಳು ಇಲ್ಲಂದ್ರೆ ಅಲ್ಲಿ ನಿಂತ್ಕೊಂತ ಇದ್ದಾವೆ. ಮೆಟ್ರೋ ಕಾಮಗಾರಿ ಇವತ್ತು ನೆನೆಗುಂದಿ ಬಿದ್ದಿದೆ. ಇವತ್ತು ಮೆಟ್ರೋ ಕಾಮಗಾರಿ ಕಂಪ್ಲೀಟ್ ಪರಿಪೂರ್ಣ ಮಾಡೋಕ್ಕೆ ಆಗ್ತಾ ಇಲ್ಲ. ಇವತ್ತು ಮೂಲ ಸೌಕರ್ಯಗಳು ಕೊಡೋಕ್ಕಾದ ಸರ್ಕಾರ, ತ್ಯಾಜ್ಯ ವಸ್ತುಗಳು ನಿವಾರಣೆ ಮಾಡೋಕ್ಕಾಗ್ತಾ ಇಲ್ಲ, ಕಸ ವಿಲೇವಾರಿ ಮಾಡೋಕ್ಕಾಗ್ತಾ ಇಲ್ಲ. ಬೆಂಗಳೂರು ಅಭಿವೃದ್ಧಿನೇ ಸರಿಯಾಗಿ ಇವರು ಸರಿಪಡಿಸೋಕ್ಕಾಗಿಲ್ಲ. 2024 7,000 ಕೋಟಿ ಇವರು GBಗೆ ತಗೊಂಡ್ರು, ಅನುದಾನ ತಗೊಂಡ್ರು. ಆ 7,000 ಕೋಟಿ ಏನಾಯ್ತು, ಏನು ಅಭಿವೃದ್ಧಿ ಮಾಡಿದಂತ ಇವತ್ತು ರಾಜ್ಯದ ಬೆಂಗಳೂರಿನ ಜನ ಕೇಳ್ತಾ ಇದ್ದಾರೆ. ಬೆಂಗಳೂರು ಜನ ಏನು ಕೇಳ್ತಾ ಇದ್ದಾರೆ?
3 ವರ್ಷದಿಂದ ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರು ಇದ್ರು, ಬೆಂಗಳೂರು ಉಸ್ತುವಾರಿ ಇದ್ರು. ಏನು ಅಭಿವೃದ್ಧಿ ಮಾಡಿದ್ದಾರೆ? ಇವತ್ತು MSME ಕಂಪ್ನಿಗಳನ್ನು ಉಳಿಸ್ಕೊಂಡಿದ್ದಾರಾ? ಆ MSME ಕಂಪ್ನಿಗಳು ಬಂದು ರಸ್ತೆ ಕೊಡಿ, ನೀರು ಕೊಡಿ, ಕರೆಂಟ್ ಕೊಡಿ ಅಂತಂದ್ರೆ ನೀವು ಇಷ್ಟೇ ಇರ್ರಿ ಅಂತ ಹೋಗ್ತಾ ಇರಿ ಅಂತ ಹೇಳಿದ್ರು. ಇವತ್ತು ಅಪಾರ್ಟ್ಮೆಂಟ್ಗಳು ಅಸೋಸಿಯೇಷನ್ ಬಂದು ಮಳೆ ತುಂಬೋಗಿ ಮನೆ ಬಿದ್ದೋಗ್ತಾ ಇದೆ ಸ್ವಾಮಿ, ಏನಾದ್ರು ಪರಿಹಾರ ಕೊಡಿ ಅಂದ್ರೆ ನನಗೆ ಪತ್ರ ಬರೆಯೋದು ಇವೆಲ್ಲ ನನಗೆ ಇಷ್ಟ ಆಗಲ್ಲ, ಇವೆಲ್ಲ ನನ್ನ ಹತ್ರ ಇಟ್ಕೊಂಬಿಡಿ ಅಂತಂದ್ರು. ಮಾಧ್ಯಮರು ಏನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ನೀನು ಟಿ ವಿನೇನು ಬೆನ್ನೆತ್ತಿದ್ದೀನಿ, ನಿಮ್ಮ ಬೆನ್ನೆತ್ತಿದ್ರೆ ಗೊತ್ತಲ್ಲ ಅಂತ ಮಾಧ್ಯಮದ ಧಮಕಿ ಹಾಕುವಂಥದ್ದು. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು CM ಆಗ ಪ್ರಬುದ್ಧತೆಯಲ್ಲಿ ಕಾಣಿಸ್ತಾ ಇಲ್ಲ, ಕೊರತೆ ಇದೆ ಅವ್ರು. ಯಾಕಂದರೆ ಕಿಂಗ್ ಮೇಕರು ಸಂಘಟನೆ ಮಾಡೋದಲ್ಲಿ, ಕಾರ್ಯಕರ್ತರನ್ನ ಸಂಘರ್ಷದಲ್ಲಿ, ಸಮಾವೇಶಗಳು ಮಾಡೋದಲ್ಲಿ, ಸಾಧನ ಸಮಾವೇಶಗಳು ಮಾಡೋದಲ್ಲಿ, ಗ್ಯಾರಂಟಿ ಘೋಷಣೆಗಳಲ್ಲಿ ಸಮರ್ಥವಾಗಿದ್ರು. ಆದರೆ ಒಬ್ಬ CM ನಾಯಕರು 7 ಕೋಟಿ ಜನಕ್ಕೆ ನಾಯಕತ್ವದ ಗುಣಗಳು ಕಾಣಿಸ್ತಾ ಇಲ್ಲ, ಸಮರ್ಪಕವಾದ ನಾಯಕತ್ವ ಕಾಣಿಸ್ತಾ ಇಲ್ಲ. ಇವತ್ತೇನಂದ್ರೆ ಯಾವ ವಿಚಾರ ಹೇಳ್ತೀನಿ ಅಂದ್ರೆ, ಇವತ್ತು ಏನು 136 MLAಗಳಲ್ಲಿ 136 MLAಗಳು ಸಹಕಾರನೇ ಇಲ್ಲ. ಇವತ್ತು ಎಲ್ಲಾನು ಹೊಂದ್ಕೊಂಡಂತ ವ್ಯವಸ್ಥೆನೇ ಇರಲಿಲ್ಲ. ಮತ್ತೆ ಇಷ್ಟು ದಿವಸ ಏನಾಯ್ತು? ಇಷ್ಟು ದಿವಸ ಏನ್ ನಡೀತು ರಾಜ್ಯದಲ್ಲಿ? ಸ್ಟೇಟ್ಮೆಂಟ್ ಏನ್ ಬಂದ್ರು? ಯತೀಂದ್ರ ಅಂತ ಇದ್ರು, ನಮ್ಮಪ್ಪನೇ 5 ವರ್ಷ CM ಅಂತ ಇದ್ರು. ಯತೀಂದ್ರಾಗ ಏನು ನೋಟಿಸ್ ಕೊಡ್ತಾನೆ ಇರಲಿಲ್ಲ. ಇಕ್ಬಾಲ್ ಹುಸೇನ್ ಅವರು CM ಆಗಿ ಬದಲಾವಣೆ ಆಗೇ ಆಗ್ತಾರೆ ಅಂತ ಇದ್ರು, ಇಮಿಡಿಯೇಟ್ ನೋಟಿಸ್ ಕೊಡ್ತಾ ಇದ್ರು. ಈ ರೀತಿ ವಾತಾವರಣ ನೋಡಿದ್ರೆ ಸಮರ್ಪಕವಾದ ಪರಿಸ್ಥಿತಿಯಲ್ಲಿ ಇವರು CM ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇವ್ರ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಏನು ಶಾಸಕರಿದ್ದಾರೋ 20 CM ಸಿದ್ದರಾಮಯ್ಯ ಹುಟ್ಟಾಕಿದ್ದಾರೆ. ಇವತ್ತು ಪವರ್ಫುಲ್ ಪೋರ್ಟ್ಫೋಲಿಯೋಗಳು ಕೇಳ್ತಾ ಇದ್ರೆ ಆ ಪೋರ್ಟ್ಫೋಲಿಯೋಗಳನ್ನ ಇವ್ರು ಕೊಡ್ಲಿಲ್ಲ ಅಂತಂದ್ರೆ ಸರ್ಕಾರ ಉಳಿಸಲ್ಲ, ಅದು ಸಹಜ ಕ್ರಿಯೆ. ರೈಟ್, ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ರೀತಿ ವ್ಯವಸ್ಥೆ ಕಾಣ್ತಾ ಇರೋದು ಅಲ್ಲ, ವ್ಯವಸ್ಥೆನೇ ಆ ತರ ಕಾಣ್ತಾ ಇದೆ ಇವತ್ತು. ಯಾಕಂದ್ರೆ ಸಿದ್ದರಾಮಯ್ಯ ದೊಡ್ಡ ಮ್ಯಾಂಡೇಟ್ ತಗೊಂಡಾಗ್ಲೂ ಬೆಳಗ್ಗೆ ಆದ್ರೆ ಪತನ ಆಗುತ್ತೆ ಅಂತ ಅಂದಿದ್ರಿ ನೀವು. ಅಲ್ಲ, ಇವತ್ತಿನ ಪರಿಸ್ಥಿತಿ ನೋಡಿ, ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ. ಸಿದ್ದನಗೌಡ್ರೆ, ನಾಗೇಂದ್ರ ಅವ್ರು ಹೇಳಿದ ಪ್ರಕಾರ ಸಮಸ್ಯೆಗಳ ಆಗರ ಆಗ್ಬಿಟ್ಟಿದೆ ಕರ್ನಾಟಕ, ಒಂದಲ್ಲ ಒಂದು ಸಮಸ್ಯೆಗಳು. ಈಗ ಮುಖ್ಯಮಂತ್ರಿ ಸ್ಥಾನ ಅಂದರೆ ಅದು ಬಹಳ ದೊಡ್ಡ ಸ್ಥಾನ ಆಗಿರೋದ್ರಿಂದಾಗೆ ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗಬೇಕು. ಅದೇ ರಾಗ ಅದೇ ಹಾಡು ಆಗಬಾರ್ದು. ಈ ನಿಟ್ಟಿನಲ್ಲಿ ಏನು ಹೇಳ್ತೀರಿ? ರಾಜ್ಯದ ಜನತೆ ಬಯಸ್ತಕ್ಕಂಥದ್ದು ಅಧಿಕಾರದ ಬದಲಾವಣೆ ಆಗಲಿ, ಇನ್ನೊಬ್ಬರು ಮುಖ್ಯಮಂತ್ರಿ ಬದಲಾವಣೆ ಆಗಲಿ ಅಲ್ಲ. ರಾಜ್ಯದ ಜನತೆ ಬಯಸ್ತಕ್ಕಂಥದ್ದು ಒಂದೇ ಒಂದು, ರಾಜ್ಯದ ಪರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕು. ರಾಜ್ಯದ ಜನತೆ ನಿಟ್ಟುಸಿರಿನಿಂದ ಜೀವನವನ್ನು ನಡೆಸಬೇಕಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಒಳಗಡೆ 136 ಜನ ಶಾಸಕರನ್ನ ಇವತ್ತು ಕಾಂಗ್ರೆಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಪ್ರಶ್ನೆಯಲ್ಲಿ ಕೂಡ ಕಾಂಗ್ರೆಸ್ದ ಫೆಲಿವರ್ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಸಮಸ್ಯೆಗಳು ಬಗೆಹರಿಯುವ ನಿಟ್ಟಿನೊಳಗಡೆ ಡಿ ಕೆ ಶಿವಕುಮಾರ್ ಅವರು ಹೆಜ್ಜೆ ಇಡ್ತಾರೋ ಅಂತಂದ್ರೆ ಹಿಂದ್ಗಡೆ ಅಗಾಧವಾಗಿರ್ತಕ್ಕಂಥ ಸಮಸ್ಯೆಗಳು ಇದ್ದಾವೆ. ಈಗಾಗಲೇ ಸಿದ್ದರಾಮಯ್ಯನವರಿದ್ರು ಇತ್ತು, ಅದನ್ನೇ ಹೇಳ್ತಾ ಇರೋದು. ಸಿದ್ದರಾಮಯ್ಯನವರಿಗೆ ಅಷ್ಟು ಸರಳವಾಗಿರ್ತಕ್ಕಂತಹ ವ್ಯವಸ್ಥೆಗಳು ಆಗಿಲ್ಲ. ಮತ್ತೆ ಸಿದ್ದರಾಮಯ್ಯನವ್ರಿಗೆ ಈಗ ಅವರ 3 ವರ್ಷ ಅಧಿಕಾರಾವಧಿ ಒಳಗಡೆ ಅನೇಕ ಡಿಬೇಟ್ಗಳನ್ನ ತಮ್ಮ ಚಾನಲ್ ಒಳಗಡೆ ಮಾಡಿದ್ದೀವಿ. ಯಾಕಂದ್ರೆ ಹಿಂದೆ ಇರ್ತಕ್ಕಂಥ 5 ವರ್ಷದ ಸಿದ್ದರಾಮಯ್ಯನವರು ಈ 3 ವರ್ಷ ಆಳಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂತಂದ್ರೆ ಯಾವುದೇ ಈಗೆಲ್ಲರೂ ಹೇಳಿದ್ರಲ್ಲ, ನಮ್ಮ ಕಾಂಗ್ರೆಸ್ ವಕ್ತಾರ ಇರ್ಬೋದು, AP ವಕ್ತಾರ ಇರ್ಬೋದು, ಹಿಂದಿನ 5 ವರ್ಷದ ಅವಧಿ ಒಳಗಡೆ ಮುಖ್ಯಮಂತ್ರಿ ಆದಾಗ ಅದರ ಹಿಂದೆ ಕೂಡ ಅವರ ಏನು ರಾಜಕೀಯ ಜೀವನ ಇತ್ತಲ್ಲ, ಆ ಜೀವನದೊಳಗಡೆ ಅನೇಕ ಉಗ್ರವಾಗಿರ್ತಕ್ಕಂಥ ಕೆಲವೊಂದು ನಿರ್ಧಾರಕ್ಕಾಗಿ ಟೀಕೆ ಒಳಗಡೆ ಒಳಗಾಗಿದ್ರೆ ಸಿದ್ದರಾಮಯ್ಯ ಹೊರತು ಯಾವುದೇ ಕಪ್ಪು ಚುಕ್ಕೆಗೆ ಗುರಿ ಆಗಿರಲಿಲ್ಲ. ಆದರೆ ಈ 3 ವರ್ಷದ ಒಳಗಡೆ ಪುತ್ರ ವ್ಯಾಮೋಹ ಇರ್ಬೋದು, ಹಿಂಬಾಲಕರ ವ್ಯಾಮೋಹ ಇರ್ಬೋದು, ಆ ವ್ಯಾಮೋಹಗಳಿಂದ ನನ್ನ ಅಧಿಕಾರ ಎಂದು ಹೋಗುತ್ತೋ ಎಂದಿಲ್ಲೋ ಗೊತ್ತಿಲ್ಲಪ್ಪ, ನೀವು ಏನು ಮಾಡ್ತಿರೋ ಮಾಡ್ಕೊಂಡ್ಬಿಡ್ರಪ್ಪ ಅನ್ನುವಂಥ ವ್ಯವಸ್ಥೆ ಒಳಗಡೆ ಬಂದು ಆ ಕುಂದಿರ್ತಕ್ಕಂಥ ಕುರ್ಚೆ ಯಾವಾಗಲೂ ಕೂಡ ಅವರನ್ನ ಭಯ ಕಾಡ್ತಾ ಇತ್ತು. ಡೆಫಿನೆಟ್ಲಿ ಅವ್ರು ಎಂದು ಕುರ್ಚಿ ಮೇಲೆ ಕುಳಿತಿದ್ರು ಆವತ್ತಿನಿಂದ ಬಿಡುವರೆಗೂ ಕೂಡ ಎಷ್ಟು ಬಂಡತನದ ಮಾತಾಡ್ತಿದ್ರು ಅಂದ್ರೆ, ಸಿದ್ದರಾಮಯ್ಯನವರು ಮೊದಲು ನುಡಿಗಿಂತ ನಡೆ ಬಹಳ ಮುಖ್ಯ ಇರ್ತಿತ್ತು. ಅವರು ಬಹಳ ಮಾತಾಡ್ತಿರ್ಲಿಲ್ಲ, ಬಟ್ ಏನ್ ಮಾಡ್ಬೇಕು ಅದನ್ನ ಮಾಡಿ ತೋರಿಸ್ತಾ ಇದ್ರು. ಎಷ್ಟೋ ನಿರ್ಧಾರಗಳನ್ನ ಕೈಗೊಂಡಾಗ ಬಹಳ ತೀಕ್ಷ್ಣವಾಗಿರ್ತಕ್ಕಂಥ ತೆಗೆದುಕೊಂಡಿದ್ರು. ಈ ಬಾರಿ ಹಾಗಲ್ಲ. ಮೂಡ ಹಗರಣ ಬಂದಾಗ ಅವ್ರು ಎಷ್ಟು ಸೋತು ಹೋಗಿದ್ರು ಅಂದ್ರೆ, ವಿಚಲಿತ ಆಗಿದ್ರು ಅಂದ್ರೆ, ಮೂಡ ಹಗರನೇ ನಡೆದಿಲ್ಲ ಅಂತ ಹೇಳಿದ್ರು. ನಂತರ 118 ಅಲ್ಲಪ್ಪ, ಅದು 60 ಕೋಟಿ ಏನೋ ಆಗಿದೆ ಅಂತಂದ್ರೆ, 80 ಕೋಟಿ ಏನೋ ಆಗಿದೆ ಅಂತ ಹೇಳಿ ಅದನ್ನು ಇಳಿದ್ ಬಿಡ್ರು. ಆಯ್ತಪ್ಪ ಹಗರಣ ಆದ್ರೆ ಏನಾಯ್ತು, ಕೊಟ್ಟು ಬಿಡ್ತೀನಿ ಅವನ್ನೆಲ್ಲ ಸೈಟು ಹೊಳ್ಳೆ ಅಂತ ಹೇಳಿಬಿಟ್ರು. ಅಂದ್ರೆ ಈ ಮಾತನ್ನ ಸಿದ್ದರಾಮಯ್ಯನವರನ್ನ ಬಾಯಿಂದ ಎಕ್ಸೆಪ್ಟ್ ಮಾಡುವಂತ ಯಾವ ರಾಜಕಾರಣಿ ಕೂಡ, ಪ್ರಬುದ್ಧ ರಾಜಕಾರಣಿ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರು ಕುಗ್ಗಿ ಹೋಗಿದ್ರು ಅಂತಕ್ಕಂಥದ್ದು. ಅದಾದ ನಂತರ ಅವರ ಮಾತುಗಳ ವರಸೆ ಏನಿತ್ತಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ, ಅವ್ರ ಹಿಂಬಾಲಕರು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಅದು ಎಲ್ಲ ಏನಿಲ್ಲ ರೀ, ಎಲ್ಲ ಕಟ್ಟುಕತೆ ರೀ, ಅದು ಯಾವನೋ ಮಾಡಿದನ್ರಿ ಅಂತಕ್ಕಂಥ ಈ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಮಾತುಗಳಿಗೆ ಇವತ್ತು ಅವ್ರ ಹತ್ತಿರ ಉತ್ತರ ಇಲ್ಲ.
ಹೀಗಾಗಿ ಈ 3 ವರ್ಷ ಏನಾಯ್ತು ಅಂದ್ರೆ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಜನರು ಕೊಟ್ಟಿರ್ತಕ್ಕಂಥ ಮತ ಏನಿದೆಯಲ್ಲ ಅದಕ್ಕೆ ಶಾಪವಾಗಿ ಇವತ್ತು ಕಾಂಗ್ರೆಸ್ ಹೊರಹೊಮ್ಮಿರ್ತಕ್ಕಂಥ ಕೀರ್ತಿ ಈ ಕಾಂಗ್ರೆಸ್ಗೆ ಬಂತು. ರೈಟ್. ವ್ಯಾಮೋಹ ಅನ್ನುವಂಥ ಪದಪ್ರಯೋಗವನ್ನ ಸಿದ್ದರಾಗೌಡರು ಮಾಡಿದ್ರು. ಆದ್ರೆ ಇಲ್ಲಿ ನಾನು ಇದನ್ನ ಇನ್ನೊಂದು ಆಯಾಮದಲ್ಲಿ ನೋಡೋದಾದ್ರೆ, ಈಗ ಅವರ ಪುತ್ರನ್ ಬಿಟ್ಬಿಡೋಣ, ಅದು ಎಲ್ಲ ಪಕ್ಷದಲ್ಲೂ ಇದೆ. BJPಲೂ ಪುತ್ರ ವ್ಯಾಮೋಹ ಇದೆ, JDS ಅಲ್ಲೂ ಇದೆ, ಕಾಂಗ್ರೆಸ್ ಅಲ್ಲೂ ಇದೆ. ಬಟ್ ಆಪ್ತ ಸಚಿವರು ಅಂದಾಗ ನನಗೆ ಕಾಂಗ್ರೆಸ್ ವಕ್ತಾರರಿಂದ ಉತ್ತರ ಬೇಕೇ ಬೇಕು. ಈ ಆಪ್ತ ಸಚಿವರು, ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದೆ ಒಂದು ಮಾತಿದೆ, ಏನದು, ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದ್ರೆ ಶಾಸಕರ ಬಲ ಬೇಕು ಅಂತ ಹೇಳಿದರು. ಅಂದರೆ ತನ್ನ ಆಪ್ತ ಬಳಗದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಅಂತ. ಯಾವ ಒಬ್ಬ ಶಾಸಕ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತಾರೆ ಅಂದರೆ ನಾನು ಇಮಿಡಿಯೇಟ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಲೇ ಇಲ್ಲ. ಅದ್ರ ಬಗ್ಗೆ ಭಾಳಷ್ಟು ಕುತೂಹಲ ಇದೆ. ಹೌದು ನೋಡಿ, ಬಹಳ ಕುತೂಹಲ ಇರುವಂತೂ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮುಂದೆ ಯಾರೆಲ್ಲ ಸ್ಥಾನ ಪಡ್ಕೊಳ್ತಾರೆ ಅನ್ನುವಂಥದ್ದು. ಅದಕ್ಕೂ ಪೂರ್ವದಲ್ಲಿ ನಾನು ಕಾಂಗ್ರೆಸ್ ವಕ್ತಾರರಿಂದ ಒಂದಷ್ಟು ಪ್ರಶ್ನೆಗೆ ಉತ್ತರ ಬೇಕು. ಸಿದ್ದರಾಮಯ್ಯನವರು ದಾಖಲೆಗಳ ಸರ್ದಾರ ಹಲವಾರು ವಿಚಾರಗಳಲ್ಲಿ. ಆದರೆ ಸಿದ್ದರಾಮಯ್ಯನವರು ಆರಂಭದಲ್ಲಿ ಈ 3 ವರ್ಷದಲ್ಲಿ ಒಂದು ಮಾತು ಹೇಳಿದರು, DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋದಾದರೆ ಶಾಸಕರ ಬಲ ಬೇಕು ಅಂತ ಹೇಳಿದರು. ಅವ್ರಿಗೆ ಆ ಬಲ ಎಲ್ಲಿ ಬಂತು ಅಂದರೆ ನನ್ನ ಹಿಂದೆ ಬಲ ಇದೆ ಅನ್ನೋದೇ ಅವ್ರು ಆ ಮಾತಾಡೋದಕ್ಕೆ ಕಾರಣ. ಬಟ್ ಯಾರೊಬ್ಬ ನಾಯಕರು ಕೂಡ, ಸಚಿವರು ಕೂಡ ಆಪ್ತ ವಲಯದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಗುರುತಿಸ್ಕೊಂಡಿದ್ರಲ್ಲ, ಸಿದ್ದರಾಮಯ್ಯನವ್ರು ಒಂದು ಪಕ್ಷ ರಾಜೀನಾಮೆ ಕೊಟ್ಟರೆ ಇಮ್ಮಿಡಿಯೇಟ್ ಇನ್ 1 ಸೆಕೆಂಡಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋರು ಯಾರೂ ಇರಲಿಲ್ವಲ್ಲ. ಪಕ್ಷದ ಸೇನಾನಿ ಸಿದ್ದರಾಮಯ್ಯನವರ ಒಂದು ಮಾತು, ಅವರ ಸಹ ಸದಸ್ಯರುಗಳು ಏನಿದ್ರು, ಶಾಸಕರು, ಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರ ಗಟ್ಟಿತನ ಅವ್ರಿಗೆಲ್ರಿಗೂ ಗೊತ್ತಿತ್ತು. ಮತ್ತು ಎಲ್ಲರಿಗೂ ಕೂಡ 3 ವರ್ಷ 2 ವರ್ಷ ಸರ್ಕಾರ ಅಧಿಕಾರಕ್ಕೆ ಬರೋ ಸಮಯದಲ್ಲಿ ಹಂಚಿಕೆ ಆಗಿದೆ ಅನ್ನೋ ವಿಷಯ ಪ್ರತಿದಿನ ಮಾಧ್ಯಮಗಳ ಚರ್ಚೆ ಆಗೋದು ಬೇರೆ. ಅದು ಸರ್ಕಾರ ಸುಲಲಿತವಾಗಿ ಜನರಿಗೆ ಹೇಳಿರುವ ಮಾತುಗಳನ್ನು ತಲುಪಿಸ್ಬಿಟ್ರೆ ನಮ್ಮ ಪಕ್ಷಗಳ ವಿಷಯ ಗೌಣ ಆಗ್ಬಿಡುತ್ತೆ, ಇವರು ಮೇಲ್ಗೈ ಸಾಧಿಸ್ಬಿಡ್ತಾರೆ ಅಂತೇಳಿ ಪ್ರತಿದಿನ ಈ ಹಂಗಾಮನ ಶುರು ಮಾಡ್ಕೊಂಡ್ಬಂದು ಇವತ್ತು ಕೊನೆ ಆಗಿದೆ. ಏನೋ ನಡೆದ್ಬಿಡುತ್ತೆ, ದೊಡ್ಡ ಆಘಾತ ಆಗ್ಬಿಡುತ್ತೆ, ಹಲ್ಚಲ್ ಆಗ್ಬಿಡುತ್ತೆ ಅಂತ ಸಿದ್ದರಾಮಯ್ಯನವರ ಹಾಕಿಕೊಟ್ಟು ಹೋಗಿರುವ ಎಲ್ಲ ಪರಿಪಾಠವನ್ನು ಮುಂದುವರಿಸುತ್ತೆ ನಮ್ಮ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಾಗಿ ಈಗ ತಾನೇ ಘೋಷಣೆ ಆಗಿರುವಂಥ, ಶಾಸಕಾಂಗ ಪಕ್ಷದ ನಾಯಕರಾಗಿ ಘೋಷಣೆ ಆಗಿರುವಂಥ DK ಶಿವಕುಮಾರ್ ಅವರು ನಾವು ಏನು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಆ ಎಲ್ಲ ವಿಚಾರಗಳನ್ನು ಪರಿಪೂರ್ಣವಾಗಿ ಜನರಿಗೆ ತಲುಪಿಸೋ ಕೆಲಸ ಮಾಡ್ತೇವೆ. ಶಾಸಕರ ವಿಷಯ ನೀವು ಮಾತನಾಡಿದ್ರಿ, ಒಬ್ಬರು ಕೂಡ ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಆ ಕ್ಷಣದಲ್ಲಿ ತಾವು ನಿರ್ಗಮಿಸ್ತಿದ್ದೀರಿ, ನಾವು ನಿರ್ಗಮಿಸ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಲಿಲ್ವಲ್ಲ ಅಂತ ತಾವು ಕೇಳ್ತಿದ್ದೀರಿ. ಅವರೆಲ್ಲೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ನಾನು ಹೇಳ್ತಿರೋದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ. ಅವರ ಮುಖ್ಯಮಂತ್ರಿಗಳೇ ಸ್ವತಃ ನಾನೇ ವಾಲಂಟಿಯರ್ ಆಗಿ ನಮ್ಮ ಪಕ್ಷದ ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ಕೊಡ್ತಾ ಇದ್ದೇನೆ ಮತ್ತು ನಾನು ನುಡಿದಂತೆ ನಡೆಯುವ ಮನುಷ್ಯ ಅನ್ನೋದನ್ನ ಅವರು ಗಂಡಾಘೋಷವಾಗಿ ಘೋಷಣೆ ಮಾಡಿದ್ಮೇಲೆ ಸಿದ್ದರಾಮಯ್ಯ ಆಪ್ತ ಬಳಗದ ಆಪ್ತ ಬಳಗ ಅಲ್ಲ, ನನಗೆ ಗೊತ್ತು, ನನಗೆ ಗೊತ್ತು ಅಧಿಕಾರ ರಾಜಕಾರಣದ ಸಂದರ್ಭದಲ್ಲಿ ಮೇಡಮ್ ಯಾರು ಕೂಡ ನೀವು ಹೇಳ್ತಾರ ಅದೊಂದು ಕಾಲಘಟ್ಟ ಗುರುತಿಸ್ಕೊಂಡ್ಬಿಟ್ವಲ್ಲ ಅಂತ ಟೆನ್ಷನ್ ಅಲ್ಲಿ ಇದಾರೆ. ಅಲ್ಲ, ಇರಬಹುದು. ಈಗ ಅವರು ನಮ್ಮ ಪಕ್ಷದ ನಾಯಕರೇ, ಇವರು ನಮ್ಮ ಪಕ್ಷದ ನಾಯಕರೇ ಇರಬಹುದು. ಒಂದು ಸಮಯದಲ್ಲಿ ಒಬ್ಬ ನಾಯಕನ ಜೊತೆಯಲ್ಲಿ ಹೋದಾಗ ಒಂದು ಏನು ಅಣೆಪಟ್ಟಿ ಕಟ್ಟೋದು ಸಹಜ. ಮತ್ತು ಸ್ವತಃ ನಾವು ನಡವಳಿಕೆಗಳನ್ನು ಆ ಥರ ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ಅಧಿಕಾರ ರಾಜಕಾರಣ ಅವ್ರ ಕೈಯಲ್ಲಿ ಇದ್ದ ಸಂದರ್ಭದಲ್ಲಿ ನಾವು ಅವ್ರ ಜೊತೆಯಲ್ಲಿ ಸುಳಿದಾಡೋದು ಮತ್ತು ಜನರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡೋದು ಆಗ್ಬಿಟ್ಟಿರುತ್ತೆ. ಮತ್ತು ನಾಯಕರುಗಳು ಕೂಡ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟಿರ್ತಾರೆ, ಇವ್ರು ಹಿಂಬಾಲಕ ಅಂತ. ಆದರೆ ಅವರು ರಾಜೀನಾಮೆ ಕೊಟ್ಟಿರೋದು ಬರೀ ನಮ್ಮ ಪಕ್ಷ ಹೇಳಿದಂತೆ ನುಡಿದಂತೆ ನಡೆಯುವಂಥ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನು 17 ವರ್ಷಗಳ ಕಾಲ CLP ನಾಯಕನಾಗಿದ್ದೆ, ವಿರೋಧ ಪಕ್ಷದ ನಾಯಕನಾಗಿದೆ, 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಟ್ಟಿದೆ, ಅವತ್ತು ಮಾತಿನಂತೆ ನಾನು ಇವತ್ತು ನಡ್ಕೊಂಡಿದ್ದೇನೆ ಅಂತೇಳಿ ತೆರಳಿದ್ದಾರೆ. ಅವ್ರ ಜೊತೆಗೆ ಶಾಸಕರು ಕೂಡ ಇದ್ದಾರೆ. ಈಗ ಏನಾಗಬೇಕಾಗಿತ್ತು, ಮತ್ತೆ ಯಥಾ ಪ್ರಕಾರ 3 ವರ್ಷದಿಂದ ಯಾವಾಗ ಇಳಿತಾರೆ, ಏನಾಗುತ್ತೆ ಇವ್ರು ಕಿತ್ಕೊಂಡೋಗ್ಬಿಡ್ತಾರ, ಅವ್ರು ಕಿತ್ಕೊಂಡೋಗ್ಬಿಡ್ತಾರ, ಅದೇ ಚರ್ಚೆ ಆಗ್ಬೇಕಾ ಈಗಲೂ. ಈಗ KC ವೇಣುಗೋಪಾಲ್ ಅವರು ಅದೇನೋ ಫ್ಯಾಮಿಲಿ ಅಂತಂದ್ರು.
ಒಂದು ಫ್ಯಾಮಿಲಿ ಕುಟುಂಬದ ಥರ ಅಂದಮೇಲೆ ಬಹಿರಂಗವಾಗಿ ಆ ಥರ ಹೇಳಿಕೆನೂ ಕೊಡಬಾರ್ದಾಗಿತ್ತು. ಎಲ್ಲ KPCC ಕಚೇರಿಯಲ್ಲಿ AICC ಮಾತಾಡಬೇಕಾಗಿತ್ತು. ಅಂಥದ್ದು ಯಾವುದೂ ಆಗದೆ ಬಹಿರಂಗ ಚರ್ಚೆಯಾಗಿ ಇನ್ನೇನು ಬುಡಕ್ ಬಂತು ಅಂದಾಗ ಡಿಸಿಷನ್ ತಗೊಂಡಿದ್ದಾರೆ. ಬುಡಕ್ಕೇನು ಬಂದಿರಲಿಲ್ಲ. ನಾವು ಏನು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ ಮಾನ್ಯ ಈಗ ನಿರ್ಗಮಿಸ್ತಾ ಇರುವಂಥ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನವರು. ಅಂದ್ರೆ ಮುಖ್ಯಮಂತ್ರಿಗಳ ಒಂದು ನಿಮಿಷ. ಆಮೇಲೆ ಇವರು ಒಂದೆರಡು ಮಾತು ಹೇಳ್ಬಿಡಿ. DK ಶಿವಕುಮಾರ್ ಅವರು ಚಲದಂಕ ಮಲ್ಲ ಅಂತ ತಾವೇ ಹೇಳಿದ್ದೀರಿ. ತಾವು ವಿದ್ಯಾರ್ಥಿ ಜೀವನದಿಂದ ಇವತ್ತಿನ ತನಕ ನಗರಾಭಿವೃದ್ಧಿ ಸಚಿವರಾಗಿ, ನೀರಾವರಿ ಸಚಿವರಾಗಿ ತಮ್ಮ ಬದ್ಧತೆಯನ್ನು ಸದಾ ಪ್ರದರ್ಶಿಸ್ಕೊಂಡು ಬಂದಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ನ್ಯಾಷನಲ್ ಕಾಲೇಜ್ನ ವೆಸ್ಟ್ ಆಫ್ ಕಾರ್ಡ್ ರೋಡ್ನ ನ್ಯಾಷನಲ್ ಸ್ಕೂಲ್ನಲ್ಲಿ ಓದ್ತಿದ್ದಂಥದ್ದು. ನಮ್ಮ ಮನೆ ಕೂಡ ಅವ್ರ ಮನೆ ಮುಂಭಾಗದಲ್ಲೇ ಮುಂದಿನ ರಸ್ತೆಯಲ್ಲಿದ್ದಂಥದ್ದು. ಬಸವೇಶ್ವರ ನಗರದ ಸಣ್ಣಪ್ಪನ ಪಾಳ್ಯ ಅಂತ ಹೇಳಿ ಅವ್ರ ತಂದೆ ತಾಯಿ ಮತ್ತು ಇವರು ಅಲ್ಲಿ ವಾಸ ಇದ್ದರು. ಇವರು ಬಂದಿಖಾನೆ ಸಚಿವರಾಗಿ ಆಯ್ಕೆ ಆದಾಗ ನಾವು ಅಲ್ಲಿ ಪಟಾಕಿ ಹೊಡೆದಿದ್ವಿ, ಸಣ್ಣ ಸಣ್ಣ ಹುಡುಗರು ನಾವೆಲ್ಲರೂ. ಇವರು ಬಂದಿಖಾನೆ ಸಚಿವರಾದಾಗ ಭಾಳ ಸಂಭ್ರಮಿಸಿದ್ವಿ. ನಮ್ಮ ಏರಿಯಾದಲ್ಲಿರೋರೊಬ್ಬರು ಮಂತ್ರಿ ಆಗಿಬಿಟ್ಟಿದ್ದಾರೆ ಅಂತ. ಸೆಂಟ್ರಲ್ ಕಾಲೇಜಲ್ಲಿ ಓದ್ತಿದ್ದಂಥ ಒಬ್ಬ ನನ್ನ ಮಿತ್ರ ರವಿ ಅನ್ನೋನು, ನಮ್ಮಲ್ಲಿ ನಾಯಕರಿದ್ದಾರೆ ಇವರು DK ಶಿವಕುಮಾರ್ ಅಂತ, ಅವರು ಮಂತ್ರಿ ಆಗಿಬಿಟ್ಟಿದ್ದಾರೆ, ಇವತ್ತು ನಮ್ಮ ಏರಿಯಾದಲ್ಲೆಲ್ಲ ಸಿಹಿ ಹಂಚಬೇಕು ಅಂತ ಹೇಳಿ ಪಟಾಕಿ ಹೊಡೆದು ಸಿಹಿ ಹಂಚಿದ್ದನ್ನು ನಾವು ಮಾಡ್ಕೊಂಬಂದಿದ್ದೇವೆ. ಯಾಕೆಂದರೆ ಪಕ್ಷ ಗಿಕ್ಷ ಅದೆಲ್ಲ ಏನು ಗೊತ್ತಿಲ್ಲದೆ ಕೂಡ ಅವ್ರು ಮುಖ್ಯಮಂತ್ರಿ ಆಗಿದ್ದನ್ನು ಸಂಭ್ರಮಿಸಿದ್ದೇವೆ. ಇದು ಸಚಿವರಾದದ್ದನ್ನು, ಬಂದಿಖಾನೆ ಸಚಿವರಾದದ್ದನ್ನು. ಆಗಲೇ ಕೂಡ ಕಾವೇರಿ ಹೋರಾಟ ಬಂತು, ದೊಡ್ಡ ಗಲಾಟೆಗಳಾಗಿ ಏನೇನಾಯಿತು, ಬಂಗಾರಪ್ಪನವರು ಏನು ನಿರ್ಧಾರ ತೆಗೆದುಕೊಂಡ್ರು ಅದೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಕಾವೇರಿ ನೀರಿನ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಕೊಟ್ಟಿರುವ ಹಾದಿಯನ್ನು ಚಾಚು ತಪ್ಪದೆ ಎಲ್ಲ ನಮ್ಮ ಪಕ್ಷದ ಶಾಸಕರನ್ನ ಮತ್ತು ಹೊಸ ನೂತನ ಸಚಿವ ಸಂಪುಟದಲ್ಲಿ ಯಾರು ಆಯ್ಕೆ ಆಗ್ತಾರೋ ಅವ್ರನ್ನೆಲ್ಲರನ್ನು ಒಟ್ಟಿಗೆ ಇಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡೋದಂತೂ ಯಾವ ತಾರತಮ್ಯ ಇಲ್ಲದೆ. ಯಾವ ತಾರತಮ್ಯ. ಒಂದು ನಿಮಿಷ. JDSನ ನಾಯಕರು JDSನ ನಾಯಕರು ರಾಹುಲ್ ಮನೆ ಹತ್ರ ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ, ಆಸಾಮಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ಟಿದ್ರು ಅಂತಂದ್ರು. ಏನೇ ನಿಮ್ಮ ಮನೆ ಬಾಗಿಲಿಗೆ ಬರ್ಬೇಕಾಗಿತ್ತೇನಪ್ಪ? ನಮ್ಮ ನಾಯಕರು ಮನೆ ಬಾಗಿಲಿಗೆ ನಾವು ಎಲ್ಲಿ ಬೇಕಾದ್ರೂ ಹೋಯ್ತೀವಿ ಬರ್ತೀವಿ, ನಮ್ಗೆ ಆ ಸ್ವಾತಂತ್ರ್ಯ ಇದೆ. ನಿಮ್ಮ ಮನೆ ಬಾಗಿಲಿಗೆ ಬರ್ಬೇಕಾಗಿತ್ತು. ಆಮೇಲೆ ಮೇಡಮ್ ನೀರಾವರಿ ಬಗ್ಗೆ ಮಾತಾಡಿದ್ರು ಮೇಡಮ್ ಸರ್ ಸಿದ್ದನಗೌಡ್ರೆ ಒಂದು ನಿಮಿಷಕ್ಕೆ ಬಂದೇ ಇಲ್ಲ ನಾನು, ನಿಮಿಷಕ್ಕೆ ಬಂದೇ ಇಲ್ಲ ಇನ್ನು ನಾನು. ನಿಮ್ಮ ಪುತ್ರ ವ್ಯಾಮೋಹದ ವಿಷಯಕ್ಕೆ ಬಂದೇ ಇಲ್ಲ ನಾನೀಗ. ಇಂಟರ್ವ್ಯೂ ಮಾಡಿ ಇವತ್ತು 3 ವರ್ಷದ ಸಾಧ್ಯ ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿ ಇವತ್ತು ಸರ್ಕಾರದ ಆರ್ಥಿಕ ದಿವಾಳಿ ರಾಜ್ಯದ ಜನ ಸಮಸ್ಯೆ ಆರ್ಥಿಕ ದಿವಾಳಿ ಮಾಡಿ ಇವತ್ತು ಆರ್ಥಿಕ ದಿವಾಳಿ ವಚನ ಭ್ರಷ್ಟ ನೀವೇನ್ ಪರ್ಮಿಷನ್ ಆರ್ಥಿಕ ದಿವಾಳಿ ಮಾಡಿ ಆರ್ಥಿಕ ದಿವಾಳಿ ಜನ ಸಾಯ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ. ಸಮಸ್ಯೆ ಮಾತಾಡಕ್ಕೆ ಇವತ್ತು ರಾಜ್ಯದಲ್ಲಿ ಆರ್ಥಿಕ ದಿವಾಳಿ ಆಗೋಗಿದೆ. ಆರ್ಥಿಕ ದಿವಾಳಿ ಇವತ್ತು ಬೆಲೆ ಏರಿಕೆ ಮಾಡಿ ಇವತ್ತು ಆರ್ಥಿಕ ದಿವಾಳಿ ಮಾಡಿದ್ರು. ನೀವೇ ಮುಖ್ಯಮಂತ್ರಿ
ಹೇಳಿದ್ರಲ್ಲ 5 ವರ್ಷ ನೀವೇ ಅಂತ. ಸಚಿವ ಸಂಪುಟ ರಮೇಶ್ ಅವರೇ, ಸಿದ್ದರಾಮಯ್ಯ ಬಣದವರು ಅವಕಾಶ ಪಡ್ಕೊಳ್ಳಲ್ಲ. ಅವ್ರಿಗೆ ತಳಮಳ ಬಿಡ್ರಿ, ಬಿಡಿ ಸರ್, ಬಿಟ್ಬಿಡಿ ಸರ್. ಜೆಡಿಎಸ್ ಅವ್ರಿಗೆ ಬೆನ್ನೆಯಿಂದ 30 ವರ್ಷ JDS ಬೆಳೆದಿರೋದು ನಿಮ್ಮ ನಾಚಿಕೆ ಬೇಕು ಕುತ್ಕೊಂಡು ಆಯ್ತು, ಬಿಡಿ ಬಿಡಿ ಸಾಕು. ನಾಗೇಂದ್ರ ಅವರೇ, ನಿಲ್ಸಿ 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 ಸಾಕು. ರಮೇಶ್ ಅವರೇ, ಡಿಬೇಟ್ ಆಗೋದು ಬೇಡವಾ? ಡಿಬೇಟ್ ಆಗೋದು ಬೇಡವಾ? ಚರ್ಚೆ ಮಾಡೋದು ಬೇಡವಾ? JDS ಋಣ ಇದೆ, ಕುಮಾರಸ್ವಾಮಿ ನಿಲ್ಲಿಸ್ತಾರೆ. ರವೀಶ್ ಅವರೇ ಹೇಳಿ, ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಬಣ ಅಂತ ಗುರುತಿಸ್ಕೊಂಡಿದ್ರಲ್ಲ, ಒಂದು ಕಥೆ ಏನು? ಮೇಡಮ್ ಹೆಂಗಂದ್ರೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆನ ಮಾರ್ಪಾಡು ಮಾಡಿದ್ರೆ DK ಶಿವಕುಮಾರ್ಗೊಂದು ಕಾಲ ಸಿದ್ದರಾಮಯ್ಯಗೊಂದು ಕಾಲ ಅಂತ ಹೇಳ್ಬೇಕಾಗತ್ತೆ ಇವಾಗ. ಒಂದು ಆದರೆ ಅದು ಕಾಮನ್, ಅದು ಸರ್ವೇ ಸಾಮಾನ್ಯ. ಈಗ ಮುಖ್ಯಮಂತ್ರಿ ಆದವ್ರಿಗೆ ಸರ್ವಾಧಿಕಾರ ಇರುತ್ತೆ, ಅವ್ರಿಗೆ ಯಾರು ಬೇಕೋ ಅವರು ಸಚಿವರನ್ನಾಗಿ ಮಾಡ್ಬೋದು ಅಥವಾ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಾನೇನು ಹೇಳ್ತೀನಿ ಅಂದ್ರೆ ಮೇಡಮ್, ಕರ್ನಾಟಕನ 5 ಭಾಗ ಮಾಡಿದ್ರೆ ಬೆಂಗಳೂರು ಝೋನ್, ಮ್ಯಾಂಗ್ಳೂರು ಝೋನು, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅಂತ ಮಾಡಿದ್ರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಅಲ್ಲಿನ ಸ್ಥಳೀಯ ನಾಯಕರನ್ನ ಮಂತ್ರಿಗಳನ್ನ ಅಂದಾಗಿ ಮಾಡಬೇಕು. ಸಂಪೂರ್ಣ ಕರ್ನಾಟಕನ ಡೆವಲಪ್ಮೆಂಟ್ ಮಾಡೋಕ್ಕೆ ಇವರು ಪ್ರಾಶಸ್ತ್ಯ ಕೊಡಬೇಕು. ಎಲ್ಲ ಜಾತಿವಾರು ಅಲ್ಲಿರ್ತಕ್ಕಂಥ, ಈಗ ಅವರೇ ಹೇಳಿದ್ರು ಶಿವಕುಮಾರ್ ಅವರು ಮೊನ್ನೆ ಯಾವುದೋ ಒಂದು ನ್ಯೂಸಲ್ಲಿ ಬರಬೇಕಾದ್ರೆ, ಅವತ್ತಿನ ಕಾಲಕ್ಕೆ ರಾಜೀವ್ ಗಾಂಧಿಯವರು ಪ್ರತಿಯೊಂದು ಜಾತಿಲಿರ್ತಕ್ಕಂಥ ಯುವಕರಿಗೆ ಮಣೆ ಹಾಕಿ ಅಲ್ಲಿರತಕ್ಕಂಥ ಟೀಮ್ನ ಬಿಲ್ಡ್ ಮಾಡಿ ನೆಕ್ಸ್ಟ್ ಜನರೇಷನ್ ಲೀಡರ್ಗಳನ್ನ ಬಿಲ್ಡ್ ಮಾಡಿ ಅಂತ ಹೇಳಿದಾಗ ಇವರು ಸಹ ಅದೇ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಜಾತಿಲಿರಲಿ ಹೊಸ ನೆಕ್ಸ್ಟ್ ಜನರೇಷನ್ ಯುವಕರಿಗೆ ಮನ್ನಣೆ ಕೊಡಬೇಕು. ಈಗ ಉದಾಹರಣೆ ಅಜಯ್ ಸಿಂಗ್ ಅವ್ರ ಮಗ, ಅವರು ಡಾಕ್ಟರ್ ಇದ್ದಾರೆ, ಅವರು ಎಷ್ಟು ಸರಿ 2-3 ಸರಿ ಗೆದ್ದು ಬಂದಿದ್ದಾರೆ. ಅಂಥ ವಿದ್ಯಾವಂತರನ್ನ ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಜನರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಯಾವ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳು ಹಿಂದುಳಿದಿದೆ ಅಲ್ಲಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಎಲ್ಲೇ ಕೊಟ್ಟರು ಬಂದು ಬೆಂಗಳೂರಲ್ಲಿ ಕೂತ್ಕೋತಾರೆ. ಅಲ್ಲ, ಅವ್ರಿಗೆ ತಾಕೀತ್ ಮಾಡಬೇಕು. ನೀವು ಮಂತ್ರಿ ಆಗಿದ್ದೀರಾ, ನಿಮ್ಮನ್ನು ಮಂತ್ರಿ ಮಾಡಿರೋ ಉದ್ದೇಶನೇ ನೀವು ಅಲ್ಲಿ ಜನರನ್ನ ಕಷ್ಟ ಸುಖ ತಿಳ್ಕೊಂಡು ಸಂಪೂರ್ಣ ಕರ್ನಾಟಕ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಿಮಗೆ ಪೋರ್ಟ್ಫೋಲಿಯೋ ಕೊಟ್ಟಿರೋದು. ಬರೀ ಬಂದು ಬೆಂಗಳೂರಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋಕ್ಕಾಗಲಿ ಅಥವಾ ಸುಮ್ಮನೆ ಶೋ ಕೊಡೋಕ್ಕಾಗಲಿ ಅಂತ ಮಾಡಬಾರ್ದು. ಅದೇ ರೀತಿ ಉತ್ತರ ಕರ್ನಾಟಕದಲ್ಲೂ ಎಷ್ಟೊಂದು ಜಿಲ್ಲೆಗಳಲ್ಲಿ ಇವಾಗ ಸಮಸ್ಯೆಗಳು, ಪ್ರವಾಹ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾನೆ ಇರುತ್ತೆ. ಅಲ್ಲಿನ ಮೂಲಭೂತ ಸೌಕರ್ಯಗಳು ಗಮನ ಹರಿಸಬೇಕು. ರಾಯಚೂರು, ಕಲ್ಯಾಣ ಕರ್ನಾಟಕ ಗಮನ ಹರಿಸಬೇಕು. ಆಮೇಲೆ ಮ್ಯಾಂಗ್ಳೂರು, ಸೌತ್ ಕರ್ನಾಟಕದಲ್ಲಿ ಏನಂದರೆ ಮೊದಲಿದ್ದು ನಡೀತಕ್ಕಂಥ ಗಲಭೆಗಳಿಗೆ ಕಡಿಮೆ ಆಗಿದೆ, ಅದನ್ನು ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕು. ಯಾವುದೇ ಧರ್ಮ, ಯಾವುದೇ ಜಾತಿಯವರಿಗೆ ಉದ್ದೇಶಪೂರ್ವಕವಾಗಿ ಏನು ಆಗಬಾರ್ದು. ಇವಾಗ DK ಶಿವಕುಮಾರ್ಗೆ ಒಂದು ಒಳ್ಳೆ ಸುವರ್ಣ ಅವಕಾಶ, ಅವರನ್ನು ಅವರು ನಿರೂಪಿಸ್ಕೊಳ್ಳೋಕ್ಕೆ ರಾಜ್ಯದ ಜನತೆಗೆ. ಆ ಕಾಡಿ ಬೇಡಿ ಇವಾಗ ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸ್ತಾ ಇದ್ದಾರೆ. ಆ ಸ್ಥಾನಕ್ಕೆ ಒಂದು ಗೌರವ ಬರಬೇಕು ಅಂದರೆ ಇವರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದ್ರೂ, ಟೀಕೆಗಳನ್ನ ಬಂದರೆ ಸವಾಲಾಗಿ ಸ್ವೀಕರಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು. ಆವಾಗಲೇ ಇವರಿಗೆ ಜನಮನ್ನಣೆ ಸಿಗುತ್ತೆ ಅಂತ. ರಾಜ್ಯ ಮಟ್ಟದಲ್ಲಿ ನಾವು ನೋಡೋದಾದ್ರೆ 1,30,000 ರೂಪಾಯಿ ಪ್ರತಿ ವ್ಯಕ್ತಿ ಮೇಲೆ ಸಾಲ ಇದೆ ಅಂತ ಹೇಳ್ಬೋದು. ಇನ್ನು 2 ವರ್ಷ ಅಂದ್ಕೊಂಡ್ರು ಕೂಡ ಲಾಸ್ಟ್ ಒಂದು 6 ತಿಂಗಳು ಬಿಟ್ಟಾಕೋಣ, ಹಾರ್ಡ್ಲಿ 1.5 ವರ್ಷ ಇದೆ. ಇವರಾಗಲೇ ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರು, ಅಂತ ಸಾಕ್ಷಿ ಗುಡ್ಡೆಗಳನ್ನು ಏನು ಹಾಕೋದಕ್ಕೆ ಸಾಧ್ಯ ಅಂತ DK ಶಿವಕುಮಾರ್ ಅವರು? ಮೇಡಮ್ ನೋಡಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನು ಸಿದ್ದರಾಮಯ್ಯ ಇದ್ರು ಜವಾಬ್ದಾರಿ ಸ್ಥಾನದಾಗ ಇರಬೇಕಾಯ್ತು, ಜವಾಬ್ದಾರಿತ ನಡ್ಕೊಬೇಕಾಯ್ತು. ಎಲ್ಲೋ ಒಂದು ಕಡೆ ಇವ್ರ ಕಮಿಟ್ಮೆಂಟು ಫುಲ್ಫಿಲ್ ಆಗಲ್ಲ ಅಂತ ಗೊತ್ತಾಯಿತು ಅಷ್ಟೇ. ಇವ್ರು ಏನು ಮಾಡೋದು, 2024-23 ಇಸ್ವಿಯಲ್ಲಿ 1 ಲಕ್ಷ ಸಾಲ ಮಾಡಿದ್ರು, ರಾಜ್ಯದ ಜನನ ಒತ್ತೆ ಇಟ್ಟು. 2025 ಸಾಲ ಮಾಡಿದ್ರು ಬಜೆಟ್ಗೋಸ್ಕರ. 2025-26 ಕೂಡ ಸಾಲ ಮಾಡಿದ್ರು. ಸಾಲ ಮಾಡಿ ಕುತ್ಕನ ಕೇಳಿ ಮೇಡಮ್, ಇವರು ಕುತ್ಕನ ಕೇಳಿ, ಅವ್ರಿಗೆ ಕುತ್ಕನ ಕೇಳಿ, ಸೈಲೆಂಟ್ ಆಗಿರೋ ಕೇಳಿ ಅವ್ರಿಗೆ. ಅವ್ರಿಗೆ ಏನೋ ಅಯೋಗ್ಯ ಯೋಗ್ಯ ಕೇಳಿ, ಮತ್ತು ಡಿಬೇಟ್ ಅಲ್ಲಿ ಯೋಗ್ಯ ಅವರೆಲ್ಲ ಯೋಗ್ಯರಾಗಿದೆ, ಯೋಗ್ಯ ಕುತ್ಕೊಳ್ಳೋ ಕೇಳಿ, ಅಯೋಗ್ಯ ಕೂಡ ಕೇಳಿ. ಮಾತಾಡಕ್ಕೆ ಅಯೋಗ್ಯತೆ ಕಾಣುತ್ತಾ ಇದೆ, ಯೋಗ್ಯತೆ ಇಳಿದವ್ರು ಇವರೆಲ್ಲ. ಡಿಬೇಟ್ ನಮ್ಮ ವಿಚಾರ ನಾವು ಹೇಳ್ತೀವ್ರಿ, ನನ್ನ ವಿಚಾರ ಹೇಳಕ್ಕೆ ಬಂದಿರೋದು, ನಮ್ಮ ವಿಚಾರ ಹೇಳಕ್ ಬಂದಿರೋದು, ರಾಜ್ಯದ ಜನರ ಸಮಸ್ಯೆ ಬಂದಿರ್ತೀವಿ. ಅಯೋಗ್ಯತರ ಕೂಗಲ್ಬೇಡ್ರಿ, ಯೋಗ್ಯತರ ಮಾತಾಡ್ರಿ, ಯೋಗ್ಯತರ ಮಾತಾಡಿದ್ರೆ ಸಾಕಲ್ಲ ಇವ್ರಿಗೆ. ನೋಡಿ ಇವತ್ತು
ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕಾದ ಸಾಧ್ಯ ಏನಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ 3 ವರ್ಷದಲ್ಲಿ ಇವರು ಏನು ಒಂದು ಕಮಿಟ್ಮೆಂಟ್ ಆಗಿತ್ತು, ರಾಜೀನಾಮೆ ಕೊಡ್ಬೇಕು ಅಂತ ಗೊತ್ತಿತ್ತು ಅವ್ರಿಗೆ. ರಾಜೀನಾಮೆ ಕೊಡ್ಲೇಬೇಕು, ನಾವು ಕಮಿಟ್ಮೆಂಟ್ ಆಗಿತ್ತು, ಕೊಡ್ಲೇಬೇಕು ರಾಜೀನಾಮೆ ಗೊತ್ತಿತ್ತು. ಹಂಗಾಗಿ 224 ಕ್ಷೇತ್ರ ಇವರೆಲ್ಲ ಮನುಷ್ಯ ಮೇಡಮ್, ಇವರೆಲ್ಲ ಮಾತಾಡಕ್ ಬಿಡಿ ಕೇಳಿ ವಿಷಯ ಸಮಸ್ಯೆ ಸಿದ್ದರಾಮಯ್ಯ ಅವರು ಮಾಡಿದಂತ ಒಂದು ರಾಜ್ಯಕ್ಕೆ ದ್ರೋಹ. 224 ಕ್ಷೇತ್ರಕ್ಕೆ ಅನುದಾನ ಕೊಡಲಿಲ್ಲ, 224 ಕ್ಷೇತ್ರಕ್ಕೆ ಅನುದಾನ ಕೊಡಲಿಲ್ಲ. 3 ವರ್ಷದಲ್ಲೂ ಕೂಡ 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು ಆರ್ಥಿಕ ದಿವಾಳಿಯಾಗಿದೆ ಸರ್ಕಾರ. ಒಂದೇ ಒಂದು ಯೋಜನೆಗಳು ಕಾರ್ಯಕ್ರಮಗಳು ರೂಪಾಗಿಲ್ಲ. ಇವತ್ತು ಯಾವುದೇ ಇಲಾಖೆ ತಗೊಳ್ಳಿ, 86,205 ಫೈಲು 10 ಇಲಾಖೆಗಳಲ್ಲಿ ಪೆಂಡಿಂಗ್ ಇದಾವೆ. ಯಾರು ನಮ್ಮ ಜವಾಬ್ದಾರಿ ಇರುತ್ತೆ? 10 ವರ್ಷ ಈಗ ಇವ್ರು ಪೆಂಡಿಂಗ್ ಇದೆ ಸರ್ಕಾರದಲ್ಲಿ. 86,205 ಫೈಲ್ ಪೆಂಡಿಂಗ್ ಇದೆ. ಯಾವ ಇಲಾಖೆಗಳ ಅಭಿವೃದ್ಧಿ ಇಲ್ಲ. ದಿವಾಳಿ ಮಾಡಿ ಕುರ್ಚಿ ಹೋರಾಟ ಜನಕ್ಕೆ 3 ವರ್ಷದಲ್ಲಿ ಸಿದ್ದರಾಮಯ್ಯ ಅವರ ಹೋರಾಟ ಏನಿಲ್ಲ, ಅಭಿವೃದ್ಧಿ ಏನಿಲ್ಲ. ಇವತ್ತು 5 ಲಕ್ಷ ಕೋಟಿ ಸಾಲ ಮಾಡಿದಿರಿ, ಆರ್ಥಿಕ ದಿವಾಳಿ ಮಾಡಿದಿರಿ. ಇವತ್ತು 224 ಸಾವಿರಕ್ಕೆ ಒಂದೇ ಕ್ಷೇತ್ರಕ್ಕೆ ಅನುದಾನ ಇಲ್ಲ. ನೇಣಾಕಂತೀವಿ, ಚರಂಡಿಗಳು ಮಾಡಿಲ್ಲ, ರಸ್ತೆಗಳು ಮಾಡಿಲ್ಲ. 108 ಜ್ವಲಂತ ಸಮಸ್ಯೆಗಳಲ್ಲಿ 3 ವರ್ಷ ಸರ್ಕಾರ ನರಳಾಟ. ಬೆಲೆ ಏರಿಕೆ ಮಾಡಿ 7 ಕೋಟಿ ಜನನ ಕುರ್ಚಿ ಆಟದಲ್ಲಿ ನರಳಾಟ ಮಾಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವತ್ತು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರು 8 ವರ್ಷ ಡಿ ಕೆ ಶಿವಕುಮಾರ್ ಜನಸಾಮಾನ್ಯರಿಗೆ ಅಷ್ಟು ತೃಪ್ತಿದಾಯಕವಾಗಿಲ್ಲ. ಇನ್ನೂ 3 ತಿಂಗಳು ಇದೇ ಹೈಡ್ರಾಮಾ, ಸಚಿವ ಸಂಪುಟ ಪುನಾರಚನೆ, ಹೊಸ ಸಚಿವರ ಆಯ್ಕೆ ಅಂತ. ಇನ್ನು 3 ತಿಂಗಳು ಅಲ್ಲೂ ಹೋಯ್ತಾ. ಏನ್ ನಿರೀಕ್ಷೆ ಮಾಡಬಹುದು ಈ ಬದಲಾವಣೆಯಿಂದ ಜನ? ನಿಮ್ಮ ಮಿತ್ರರು ಏನಂದ್ರೆ ಈಗಾಗಲೇ 3 ವರ್ಷ ಅಧಿಕಾರವನ್ನ ನಡೆಸಿರ್ತಕ್ಕಂತ ಮಂತ್ರಿಮಂಡಲ ಏನಿದೆಯಲ್ಲ, ಸಿದ್ದರಾಮಯ್ಯನವರ ಕೃಪಾಪೋಷಿತ ಮಂತ್ರಿಮಂಡಲ, ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಶ್ ಅವರು ಜೈಲನ್ನು ಏನ್ ಬಂದಿಖಾನವನ್ನ ಕಟ್ಟಿದ್ರಲ್ಲ, ಅದೇ ಬಂದಿಖಾನೆ ಒಳಗಡೆ ಹೋಗಿ ಹೊರಗೆ ಬಂದ್ರು. ಕುಮಾರ ಇಲ್ಲಿವರೆಗೆ ಮಾತಾಡಿದ್ರೆ ನೀವು ಮಾತಾಡೋಣ ಸುಮ್ಮನೆ ಇದ್ದಾರೆ, ಮಾತಾಡೋದಿಲ್ಲ, ನೀವು ಮಾತಾಡಕ್ ಬಂದಿಲ್ಲ ರೀ. ಅಲ್ಲ ರೀ, ವಾಲ್ಮೀಕಿ ಹಗರಣ ಸಿಬಿಐ ಮಾಡಿಲ್ಲ ರೀ, ಸಿಬಿಐ ಮಾಡಿದ್ರ ಏನ್ ಮಾತಾಡ್ತಾರೆ ಕುಮಾರ್ ಅವರೇ? ವಾಲ್ಮೀಕಿ ಹಗರಣವನ್ನ ಸಿಬಿಐ ಮಾಡಿಲ್ಲ ರೀ ಪುಣ್ಯವಂತ್ರೆ, ವಾಲ್ಮೀಕಿ ಹಗರಣ ಸಿಬಿಐ ಮಾಡಿಲ್ಲ. ಒಂದ್ ನಿಮಿಷ ನೀವು ಮಾತಾಡಿ, ಒಂದ್ ನಿಮಿಷ ಅನಂತರ ಅಬಕಾರಿ, ಒಂದ್ ನಿಮಿಷ ಅಬಕಾರಿ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರು ಅಧಿಕಾರಿಗಳಿಂದ ನೇರವಾಗಿ ಲಂಚವನ್ನು ಪಡಿತಕ್ಕಂಥದ್ದು ಕೂಡ ಈ ರಾಜ್ಯದ ಒಳಗಡೆ ಬಹಿರಂಗವಾಗಿರ್ತಕ್ಕಂಥದ್ದು. ಇನ್ನು ಮೂಡ ಹಗರಣ CM ಅವ್ರ ಸುತ್ತನ ಸುತ್ತಿರ್ತಕ್ಕಂಥದ್ದು. ಇನ್ನು ಗುತ್ತಿಗೆದಾರರು ಭಯಂಕರ ಕಮಿಷನ್ 40%. ಲೂಟಿ ಮಾಡಿರ್ತಕ್ಕಂಥ KJ ಜಾರ್ಜ್ ಅವರು. ಇನ್ನು ಗೃಹಲಕ್ಷ್ಮಿ ಒಳಗಡೆ ಅದಾದ ನಂತರ 5,000 ಕೋಟಿ ರೂಪಾಯಿ. ಅದಾದ ನಂತರ ಲೋಕೋಪಯೋಗಿ ಸಚಿವರನ್ನವರು ಈ ರಾಜ್ಯದೊಳಗಡೆ ಇದ್ದಾರೋ ಇಲ್ಲೋ ಅನ್ನುವಂತಹ ಸಂಶಯ ಮೂಡಿ ಬಂದಿತ್ತು. ಅಂದ್ರೆ ಲೋಕೋಪಯೋಗಿ ಎಲ್ಲಗಳು ಹೋಗಿರ್ತಕ್ಕಂಥ. ಆನಂತರ ಸ್ವತಃ DK ಶಿವಕುಮಾರ್ ಅವರು ನಿಭಾಯಿಸ್ತಕ್ಕಂಥ, ಒಂದ್ ನಿಮಿಷ ರೇ ಕುಮಾರ್ ಅವರೇ, ನಿಮ್ಗಿದ 10 ಪಟ್ಟು ಬಾಯಿ ಮಾಡ್ಲಿಕ್ಕೆ ಬರ್ತಾರೆ. ಒಂದು DK
ಶಿವಕುಮಾರ್ ಅವರೇ ನಿಭಾಯಿಸ್ತಕ್ಕಂಥ ಬೆಂಗಳೂರು ಏನು ಮಹಾನಗರ ಪಾಲಿಕೆದ ಏನಿದೆಯೋ 1000 ಗುಂಡಿಗಳನ್ನ ಮುಚ್ಚಲಿಕ್ಕೆ ಲಕ್ಷಾಂತರ ರೂಪಾಯಿಗಳ ಹಣವನ್ನು ಖರ್ಚು ಮಾಡಿದ್ರು. ಅವ್ರು ಯಾರು ಖರ್ಚು ಮಾಡಿದ್ರು, ಎಲ್ಲಿ ಗುಂಡಿ ಹೋಯ್ತು, ಅದು ಕೂಡ ಹಳ ಹಿಡಿದು ಹೋಯ್ತು. ಇವತ್ತು ನಿನ್ನೆ ದಿನ ಆಯ್ತಾಯ್ತು ಗುಂಡೆ ತೋಡ್ಲಿಕ್ಕೂ ಕೂಡ ನೋಡ್ರಿ, ವಾಲ್ಮೀಕಿ ಹಗರಣವನ್ನ ನಾವು ತಗೊಂಡಿವಿ, ಸ್ಮಾರ್ಟ್ ಮೀಟರ್ನ ನಾವು ತಗೊಂಡ್ಬಂದಿವಿ, ರಸ್ತೆಯಲ್ಲಿ ಗುಂಡಿಯನ್ನ ನಾವು ಕಡಿದಿವಿ. ಬೆಂಗಳೂರಲ್ಲಿ ನಿನ್ನೆ ಸಾವಿರಾರು ಗಿಡಗಳು ಬಿದ್ದಿರ್ತಕ್ಕಂಥ ಸಂಪೂರ್ಣವಾಗಿ ಒಂದ್ ನಿಮಿಷ ಕೂತ್ಕೊಳ್ರಿ, ಒಂದ್ ನಿಮಿಷ. ಗಿಡಗಳು ಇವತ್ತು CLP ಮೀಟಿಂಗ್ ನಡೀತಕ್ಕಂಥದ್ದು, CLP ಮೀಟಿಂಗ್ ಸಾಯಂಕಾಲ ಒಂದೇ ಒಂದು ಗಿಡವನ್ನು ಸಹಿತ ವೀಕ್ಷಣೆ ಮಾಡ್ಲಿಕ್ಕೂ ಕೂಡ ಒಬ್ಬ ಅಧಿಕಾರಿಯು ಸಹಿತ ಬೆಂಗಳೂರು ನಗರದಲ್ಲಿ ಅಡ್ಡಾಡ್ತಿಲ್ಲ ಅಂತಂದ್ರೆ ಅಧಿಕಾರದ ದಾಹ ಎಷ್ಟಿದೆ. ಏನ್ ನೀರಾವರಿ ಒಂದೇ ಒಂದು ಯೋಜನೆ, ಹೊಸ ಯೋಜನೆ ಆಗಿಲ್ಲ. ಅದಾದ ಗಾರ್ಬೇಜ್ ಇರ್ಬೋದು, ದರ ಏರಿಕೆ ಇರ್ಬೋದು. ಅಂದ್ರೆ ಮೇಕೆದಾಟು ಬಗ್ಗೆ ಒಂದೇ ಒಂದು ಮಾತಾಡ, ಮೇಕೆದಾಟು ಸುಪ್ರೀಂ ಕೋರ್ಟ್ದಲ್ಲಿ ನಮ್ಮ ಪರವಾಗಿ ಬಂದು ಮಾರನೇ ದಿವಸವೇ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರವನ್ನ ತಮಿಳುನಾಡಲ್ಲಿ ಮಾಡ್ತಾ ಇಲ್ಲ. ಬಿಜೆಪಿ ಬೆಂಬಲಿತ ಸರ್ಕಾರ ಟಿವಿ ಕೇಳೋರು ಗ್ರೀನ್ ಸಿಗ್ನಲ್ ಕೊಡ್ರಿ, ತಕ್ಷಣವೇ ಅಧಿಕಾರವನ್ನು ಅನುಭವಿಸಲಿಕ್ಕೆ ಹೋದ್ರೆ ಹೊರತು ಪ್ರಧಾನ DK ಶಿವಕುಮಾರ್ ಅವರ ನಾಯಕತ್ವವನ್ನು ಮೊದಲು ಸಚಿವರು ಅಕ್ಸೆಪ್ಟ್ ಮಾಡಬೇಕು. ಸ್ಮೂತಾಗಿ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಒಂದು ಲೈನಲ್ಲಿ ಮೇಡಮ್. ಭಾಗಶಃ ಸ್ಮೂತ್ ಆಗಿ ಹೋಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಇವಾಗ ಹೈಕಮಾಂಡ್ ಅವ್ರದ್ದು ಏನ್ ಪವರ್ ಅಂತ ತೋರಿಸಿದ್ದಾರೆ. ಯಾಕೆ ಹೈಕಮಾಂಡ್ ಪವರ್ ಏನಂತ ತೋರಿಸಿದ್ದಾರೆ. ಯಾರು ಜಾಸ್ತಿ ಮಾತಾಡಿದ್ರೆ ಗೆಟ್ ಔಟ್ ಅನ್ನೋ ಪೊಸಿಷನ್ ಬಂದಿದ್ದಾರೆ ಈಗ. ಹಾಗಾಗಿ ಭಾಗಶಃ ಎಲ್ಲರೂ ಸುಮ್ಮನೆ ಇರ್ತಾರೆ ಅನ್ಸುತ್ತೆ. ಈಗ ಯಾರು ನನಗೆ ಅದೇ ಪೋರ್ಟ್ಫೋಲಿಯೋ ಬೇಕು, ಇದೇ ಪೋರ್ಟ್ಫೋಲಿಯೋ ಬೇಕು ಅಂತ ಕೊಡಲ್ಲ. ಯಾಕೆಂದ್ರೆ ಯುವ ಜನತೆಗೆ ಅವರು ಬೆಂಬಲ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು 2-3 ಚುನಾವಣೆಯಲ್ಲಿ ಪಾಠ ಕಲ್ತಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಅಸ್ಸಾಮಲ್ಲಿ ಮತ್ತೆ ಎಲ್ಲ ಕಡೆ ಅವರು ಪಾಠ ಕಲ್ತಿರೋದನ್ನ ಅದರಿಂದ ಸರಿ ದಾರಿಗೆ ಹೋಗ್ತಾರೆ. ಇವಾಗೆಲ್ಲ ಯಾರ್ಯಾರು ಜಾಸ್ತಿ ಮೊಂಡಾಟ ಆಡ್ತಾರೆ ಅವ್ರಿಗೆ ಪಾಠ ಕಲಿಸ್ತಾರೆ ಅಂತ ಅನ್ಕೊಂಡಿದ್ದೀವಿ. ರೈಟ್. ಕುಮಾರ್ ಅವರು, ರವೀಶ್ ಅವರು, ನಾಗೇಂದ್ರ ಅವರು, ಸಿದ್ದನಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಕಂಗೊಳಿಸಲಿದ್ದಾರೆ. 4-5 ಖಾತೆಗಳನ್ನು ನಿಭಾಯಿಸುವುದು ಸರಳವಾಗಿರಬಹುದು, ಆದರೆ ಕರ್ನಾಟಕವನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಏಳ್ಗೆಯತ್ತ ತೆಗೆದುಕೊಂಡು ಹೋಗೋದು ಬಹಳಷ್ಟು ಸವಾಲಿದೆ. ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಮತ್ತು ಸಚಿವ ಸಂಪುಟ ಅಂದಾಗ ಎಲ್ಲ ಸಚಿವರನ್ನು ಸಮಾನ ಮನಸ್ಕ ರೀತಿಯಲ್ಲಿ ತೊಗೊಂಡು ಹೋಗಬೇಕು. ಆ ನಿಟ್ಟಿನಲ್ಲೂ ಅದು ಕೂಡ ದೊಡ್ಡ ಸವಾಲೆ. ಇದನ್ನು ಹೇಗೆ ನಿಭಾಯಿಸ್ತಾರೆ ಕಾದು ನೋಡೋಣ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.